ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಟೈಮ್ ಬಂದು 5:30 5:45 ಐ ಥಿಂಕ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನಿಜವಾಗ್ಲೂ ಟೈಮ್ ಆಗಲಿಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ, ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಇವಾಗ ರೆಡಿ ಆಗ್ತಾ ಇದ್ದೆ. ಯಾಕೆ ವ್ಲಾಗ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಮಾಡಿದೆ. ಇದು ಭಾನುವಾರ ಸಂಜೆ ವ್ಲಾಗ್ ಆಯಿತಾ. ಶನಿವಾರದಿಂದ ವ್ಲಾಗ್ನ ಮಾಡಿಕೊಂಡೆ, ಬಟ್ ಹೇಳಿದ್ನಲ್ಲ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ. ಸೊ ಸಂಜೆ ರೆಡಿಯಾಗಿದ್ದೀನಿ. ಎಲ್ಲೋಗ್ತಾ ಇದ್ದೀನಿ ಏನಂತ ಅಂದರೆ ಸಂಕ್ರಾಂತಿ ಹಬ್ಬ ಶಾಪಿಂಗ್ ಹೋಗ್ತಾ ಇದ್ದೀವಿ. ಒಂದು ಬಟರ್ಫ್ಲೈ ತುಫಾನ್ ಟಾಪ್ ಹಾಕ್ಕೊಂಡಿದ್ದೀನಿ, ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ, ವ್ಲಾಗ್ನ ನೋಡ್ತಾ ಇದ್ದೀರೋ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿ ಅಂತ. ಹೊರಗಡೆ ಹೋಗ್ತೀವಿ ಅಂತ ಯಾವುದೋ ಐಡಿಯಾ ಇರಲಿಲ್ಲ. ಚೆನ್ನಾಗಿ ಹರಳೆಣ್ಣೆನ ತಲೆಗೆ ಮಸಾಜ್ ಮಾಡ್ಕೊಂಡಿದ್ದೆ ನಾನು, ಮಕ್ಕಳು ಎಲ್ಲ. ಆಲ್ ಆಫ್ ಅ ಸಡನ್ ಅನ್ಪ್ಲ್ಯಾನ್ಡ್ ಶಾಪಿಂಗ್ ಇದು ಅಂತ ಅನ್ಬೋದು. ಐಬ್ರೋ ಮಾಡ್ಸೋಕ್ಕೂ ಟೈಮ್ ಇಲ್ಲ ಗೈಸ್, ಬೆಳ್ಕೊಂಬಿಟ್ಟಿದೆ. ಸೊ ಚೆನ್ನಾಗಿ ಹರಳೆಣ್ಣೆ ಹಚ್ಚಿ ಏನೇನಾಯಿತು ಅಂತ ಒಂದು ವೀಡಿಯೋ ನಿನ್ನೆಯಿಂದ ಶನಿವಾರದಿಂದ ಮಾಡ್ಕೊಂಡಿದ್ದೀನಿ. ಸೊ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಹೊರಡ್ತೀವಿ. ಟಾಪ್ ಹೇಗಿದೆ ಕಮೆಂಟ್ ಮಾಡಿ. ಸಣ್ಣ ಆಗಿದ್ದೀನಾ ಕಮೆಂಟ್ ಮಾಡಿ. ನಿಜಕ್ಕೂ ಎಕ್ಸೆಲ್ ಗೊತ್ತಾಯಿತು. ಯಾವಾಗಲೂ ಡಬಲ್ ಎಕ್ಸೆಲ್ ಫಿಟ್ ಆಗ್ತಾಯಿತ್ತು, ಬಟ್ ಈ ಸಲ ಎಕ್ಸೆಲ್ ತರಿಸ್ಕೊಂಡೆ. ನೋಡೋಣ ಹೆಂಗಿದೆ ಅಂತ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ. ಇದು 1 ಸೆಕೆಂಡ್. ಅಲ್ಲಿ ಕೂಗಾಡ್ತಾ ಇದ್ದಾರೆ. ರೆಗ್ಯುಲರಾಗಿ ಎಕ್ಸೆಲಲ್ಲಿ ತರಿಸ್ತಾ ಇದ್ದೆ, ಬಟ್ ಇವಾಗ ಡಬಲ್ ಎಕ್ಸೆಲಲ್ಲಿ ತರಿಸ್ತಾ ಇದ್ದೆ, ಬಟ್ ಇವಾಗ ಎಕ್ಸೆಲಲ್ಲಿ ತರಿಸಿದ್ದೀನಿ. ಫಿಟ್ ಆಗುತ್ತಾ, ಐ ಥಿಂಕ್ ಟೈಟ್ ಆಗುತ್ತಾ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಕರೆಕ್ಟಾಗಿದೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ? ಬಟರ್ಫ್ಲೈ ಥರನೇ ಕಾಣಿಸ್ತಾ ಇದ್ದೀನ? ಕಮೆಂಟ್ ಮಾಡಿ. ಇದು ಟಾಪದು ಏನಾದರೂ ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಓಕೆ, ಸ್ವಲ್ಪ ಜನ ಅಂತಾರೆ ಮಾಡಲ್ ಡ್ರೆಸ್ ಆದಾಗ ಹೇರ್ ಸ್ಟೈಲ್ ಚೇಂಜ್ ಮಾಡಿ, ಕುಂಕುಮ ಇಡಬೇಡಿ ಅಂತ. ಕುಂಕುಮ ಇಲ್ದಾರ ನನಗಂತೂ ಡೇ ಕಂಪ್ಲೀಟ್ ಆಗೋದೇ ಇಲ್ಲ. ಕುಂಕುಮ ಇರಲೇಬೇಕು, ನಮ್ಮ ಸಂಸ್ಕೃತಿ ಇದು ಕುಂಕುಮ. ಸೊ ಒನ್ಸ್ ಅಗೇನ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಹೊರಡ್ತೀವಿ. ನಿನ್ನೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಯೋನ್. ನೇಲ್ ಪಾಲಿಶ್ ಹಚ್ಚಕ್ಕೋ ಟೈಮ್ ಇಲ್ಲ ಗೈಸ್, ನಿಜಕ್ಕೂ. ಬನ್ನಿ ಹೊರಡೋಣ ಫ್ರೆಂಡ್ಸ್. ನಾನು ನಿಮ್ಮ ಹತ್ರ ಶನಿವಾರ ಏನೇನಾಯಿತು ಅಂತ ಒಂದು ಸಿಂಪಲ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಶನಿವಾರ ಸಾಟರ್ಡೆ ಮಾರ್ನಿಂಗ್ ಆಫ್ ಡೇ ಸ್ಕೂಲ್ ಇರುತ್ತೆ. ಸೊ ರವೆ ಮಿಕ್ಸ್ ಇತ್ತು ಮನೇಲಿ, ಹುರಿದಿರೋಂಥದ್ದು. ನಾನು ಹುರಿದಿರಲಿಲ್ಲ, ಸತೀಶ್ ಗೋಡೌನಲ್ಲಿ ಹುರಿದಿದ್ರು. ಅದನ್ನು ಮೊಸರು ಹಾಕಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಹಾಕಿ 10-15 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟೆ. ಅದು ಚೆನ್ನಾಗಿ ಮೈ ಕೊಟ್ಟ ಮೇಲೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಎಲ್ಲ ಹಾಕಿ ಒಂದು ಸ್ವಲ್ಪನೇ ಇದ್ದಿದ್ದು. ಸಾಟರ್ಡೆ ಡಬ್ಬಿ ಇರೋದಿಲ್ಲ, ಸ್ನ್ಯಾಕ್ಸ್ ಮಾತ್ರ. ಸೊ ಮಾಡೋಣ, ಅದಕ್ಕೆ ಟೊಮೆಟೊ ಕರ್ರಿ ಕಾಂಬಿನೇಷನ್ ಮಾಡೋಣ ಅಂತ ಹಾಲು ಕಾಯೋಕ್ಕಿಟ್ಟೆ. ವಾಕ್ ಮುಗಿಸ್ಕೊಂಡು ಬಂದು 6 ಗಂಟೆಗೆ ಇದನ್ನೆಲ್ಲ ಮಾಡ್ತಾಯಿದ್ದೆ. ಸೊ ನನ್ನ ಮಗ ಅಡುಗೆ ಮನೆಗೆ ಬಂದು ಸ್ನಾನ ಆಗಿದ ತಕ್ಷಣ ಕೂತ್ಕೊಂಡು ನನಗೆ ಸ್ವಲ್ಪ ತಲೆ ತಿಂತಾ ಇದ್ದಾನೆ. ಅವ್ನು ಇದ್ದಿದ್ದೆ ರಗಳೆ ಕಿತಾಪತಿ. ಅವ್ನಿಗೆ ಯಾವುದೋ ಎಲೆಕ್ಟ್ರಿಕಲ್ ಸೈಕಲ್ ಬೇಕಂತೆ, 75,000ದು. ಆ ಸೈಕಲ್ ಕೊಡಿಸು ಮಮ್ಮಿ ಅಂತ ನನಗೆ ಗೇರ್ ಹಾಕ್ತಾಯಿದ್ದ. ನಾನು ಹೇಳಿದೆ, ನನ್ನಂತರ ಏನೂ ಕೇಳಬೇಡ, ನಿಮ್ಮ ಅಪ್ಪನ ಹತ್ರ ಕೇಳ್ಕೊ ಅಂತ. ನಮ್ಮಿಬ್ಬರು ಜಗಳ ಕಾನ್ವರ್ಸೇಷನ್ ದಿನ ಬೆಳಗ್ಗೆ ಇದ್ದಿದ್ದೆ. ಸೊ ನಂಗೆ ರವೆ ಇಡ್ಲಿ ಬೇಡ, ಮ್ಯಾಗಿ ಮಾಡು, ಅದು ಮಾಡು, ಪಾಸ್ತಾ ಮಾಡು, ನೂಡಲ್ಸ್ ಮಾಡು ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಮಾಡೋ ಟೈಮ್ ನನಗೆ ಗೊತ್ತು, ನಾನು ಯಾವುದಾದ್ರೂ ಮಾಡ್ಕೊಡ್ತೀನಿ, ಈಗ ಮಾಡಿ ಸುಮ್ಮನೆ ತಿನ್ನಬೇಕು ಅಂತ. ಸೊ ನನ್ನ ಮಕ್ಕಳಂತೂ ಅದೇ ಬೇಕು ಇದೇ ಬೇಕು ಅಂತ ಯಾವತ್ತೂ ಜಗಳ ಆಡೋದಿಲ್ಲ. ಮಾಡಿದ್ದನ್ನು ಹೆಲ್ತಿಯಾಗಿ ತಿಂತಾರೆ. ಸೊ ನಾವಿಬ್ಬರು ಹೀಗೆ ಕಾಲು ಎಳ್ಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಕಚ್ಚಾಡ್ಕೊಂಡು ದಿನನ ಸ್ಟಾರ್ಟ್ ಮಾಡ್ತೀವಿ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ವ. ಸೊ ದೊಡ್ಡವರಾಗ್ತಾ ನನ್ನ ಜೊತೆ ಆಟ ಆಡೋದು ಕಮ್ಮಿ, ಜಗಳ ಮಾಡೋದು ಕಮ್ಮಿ, ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದೇ ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಅವನಿಗೆ ನಾನು ರೇಗಿಸ್ತಾ ಇರಬೇಕು, ಅವ್ನು ಕಿರ್ಚಾಡ್ತಿರ್ಬೇಕು, ಅವ್ನು ಅಳಬೇಕು. ನಾನು ಅವನಂತೂ ತುಂಬ ಗೋಳೊಯ್ಕೋತೀನಿ. ಈ ನಡುವೆ ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೆ. ತುಂಬ ಟ್ಯೂಷನ್ಸ್ ಅಂತ ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಇವತ್ತು ಅವನಿಗೆ ಟ್ಯೂಷನ್ ಸ್ವಲ್ಪ ಇರಲಿಲ್ಲ, ಅವರು ಮ್ಯಾಮ್ ಔಟ್ ಸ್ಟೇಷನ್ ಹೋಗಿದ್ರಂತೆ, ಹಾಗಾಗಿ ನನ್ನ ಕೈಗೆ ಸಿಗಾಕೊಂಡ. ಸೊ ನೋಡಿ, ಹಿಂಗೆ ಕಿತಾಪತಿ, ಬೆಂಕಿ ಕೈ ಹಾಕೋದು, ಸ್ಟವ್ ಹಚ್ಚುತ್ತೀನಿ ಎಲ್ಲ ಮಾಡ್ಕೊತಾನೆ. ಎಷ್ಟು ಬೇಗ ಇದು ಇವಾಗಲೇ 8 ಗಂಟೆ ಹಾಗೆ ಹೋಯ್ತು. ಬೆಳಗ್ಗೆಯಿಂದ ನಾನು ನಿಜಕ್ಕೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ವ್ಯಾನ್ ಬರೋ ಟೈಮ್ ಕೂಡ ಆಯಿತು. ನಾನು ಬೇಗ ಇವರಿಬ್ಬರನ್ನು ಕಳಿಸಿ ಸ್ನಾನ ಮಾಡಿ ಅವ್ನ ಕ್ಯಾಲೆಂಡರೆಲ್ಲ ಸ್ಕೂಲಿಗೆ ಕೊಡ್ತೀನಿ, ಫ್ರೆಂಡ್ಸಿಗೆ ಕೊಡ್ತೀನಿ ಅಂತ ತೊಗೊಂಡು ಹೋಗ್ತಾಯಿದ್ದ. ನಮಗೆ ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷರ ಕಡೆಯಿಂದ ಒಂದು ಬಂಡಲ್ ಸಿಕ್ಕಿದೆ. ಯಾಕಂದರೆ ನಾವು ತಿಂಡಿ ಊಟ ಎಲ್ಲ ಕೊಡ್ತಿರ್ತೀವಲ್ವ ಅವ್ರಿಗೆ.
ಹಾಗಾಗಿ ನಮಗೆ ಒಂದು ಬಂಡಲ್ ಕೊಟ್ಟು ಕಳಿಸಿದ್ದಾರೆ. ಸೊ ಮಮ್ಮಿ ಬಾ ನೀನೇ ಬಿಟ್ಕೊಡು, ತುಂಬ ಟೈಮ್ ಆಯಿತು ಅಂತ ಇದ್ದ. ನಾನು ನನ್ನ ಕೆಲಸ ಇದೆ ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು, ಅವ್ರು ಹೋದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಟೆಂಪಲ್ಗೂ ಕೂಡ ಬಂದೆ. ಅರ್ಚನೆ ಮಾಡಿಸ್ಕೊಂಡು ಕೈಗೆ ಒಂದು ದಾರ ಕಟ್ಟಿಸ್ಕೋಬೇಕಾಗಿತ್ತು ಪುರೋಹಿತರ ಕೈಲಿ. ಒಂದು 50 ರೂಪಾಯಿ ಕಾಣಿಕೆ ಕೊಟ್ಟು ಕೈಗೆ ಒಂದು ದೃಷ್ಟಿ ದಾರ ಕಟ್ಟಿಸ್ಕೊಂಡು, ಯಾಕೋ ಈ ನಡುವೆ ನನಗೆ ತುಂಬ ಕೆಟ್ಟ ದೃಷ್ಟಿ ಆಗಿದೆ ಅಂತ ನನಗೇನೆ ಅನ್ನಿಸ್ತಾ ಇದೆ. ಕಾರಣ ನನಗೆ ಗೊತ್ತಾಗ್ಬಿಡುತ್ತೆ, ಸಖತ್ ನಿದ್ರೆ ಬರ್ತಾಯಿಲ್ಲ, ಕೆಟ್ಟ ಕನಸುಗಳು ಈ ಥರ ಎಲ್ಲ ಬಂದಾಗ ನನಗೆ ದೃಷ್ಟಿ ಆಗಿದೆ ಅಥವಾ ಬೇರೆ ಏನೋ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇದೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ಶನಿವಾರ ಆಗಿರೋದ್ರಿಂದ ಹನುಮಂತನ ದೇವಸ್ಥಾನ ಮಾರುತಿ ಟೆಂಪಲ್ಗೂ ಬಂದು ಎಳ್ಬತ್ತಿ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ತುಳಸಿ ಹಾರ ಎಲ್ಲ ತಂದಿದ್ದೆ. ಎಲ್ಲನೂ ದೇವ್ರಿಗೆ ಕೊಟ್ಟು ಅಲ್ಲೇ ಒಂದು 5-10 ನಿಮಿಷ ಕೂತಿತ್ತು. ಭಗವಂತ, ನಾನಂತೂ ಕೆಟ್ಟದ್ದು ಯಾರಿಗೂ ಮಾಡಲ್ಲ, ನನಗೆ ಯಾಕೆ ಇಷ್ಟೊಂದು ಕೆಟ್ಟದಾಗ್ತಾಯಿದೆ, ಅದನ್ನೆಲ್ಲ ನೀನೇ ನೋಡ್ಕೊ ಅಂತ ಹೇಳಿ ದೇವ್ರ ಹತ್ರ ಕೂತಿದ್ದೆ ಒಂದು 5-10 ನಿಮಿಷ. ಬೆಳಗ್ಗೆಯಿಂದ ಏನೋ ಒಂಥರ ಕಸಿವಿಸಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಿಜಕ್ಕೂ ಟೈಮೇ ಸಿಗ್ತಾಯಿಲ್ಲ ನನಗೆ ಅನ್ನಿಸ್ತಾಯಿತ್ತು. ಮನೆಗೆ ಬಂದು ಸತೀಶ್ಗೆ ತಿಂಡಿ ಕೊಡ್ತಾಯಿದ್ದೀನಿ. ಟೊಮೆಟೊ ಕರಿ ಸುಮಾರು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ, ಹಾಗಾಗಿ ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ. ಅವ್ರಿಗೂ ತಿಂಡಿ ಕೊಟ್ಟು ನಾನು ಕೂಡ 4 ಇಡ್ಲಿ ಹಾಕ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ಮಾತ್ರ ಸಖತ್ ಸಾಫ್ಟಾಗಿ ಬಂದಿತ್ತು ರವೆ ಇಡ್ಲಿ. ಇದು ಮಿಕ್ಸ್ ಉರಿಯೋದೇನಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ. ಸತೀಶ್ ಹುರಿದಿರೋಂಥದ್ದು, ನಾನು ಹುರಿತೀನಿ, ಹುರಿದಾಗ ತೋರಿಸ್ತೀನಿ. ಮಧ್ಯಾಹ್ನ ಸಾಂಬಾರಿಗೆ ಆ್ಯಸ್ ಯೂಶುವಲ್ ಉಪ್ಸಾರು ಮಾಡೋಣ ಅಂತ, ಮಕ್ಕಳು ಬೇಗ ಆಫ್ ಡೇ ಬೇಗ ಬಂದುಬಿಡ್ತಾರೆ. ಅವರು ರವೆ ಇಡ್ಲಿ ಅಂತ ಸರಿಗೆ ತಿಂಡಿ ತಿನ್ನಲಿಲ್ಲ ಬೆಳಗ್ಗೆ. ಉಪ್ಸಾರು ನಾನು ಸುಮಾರು ಸಲ ತೋರಿಸಿದ್ದೆ ರೆಸಿಪಿ, ಹಾಗಾಗಿ ಖಾರ ತೋರಿಸಿ ಅಂತ, ಗೊಡ್ಡು ಖಾರ ಹೇಗೆ ಮಾಡ್ತೀರಾ ತೋರಿಸಿ ಸಿಸ್ ಅಂತ ಕಮೆಂಟ್ ಮಾಡಿದರು. ಹುಳ್ಳಿಕಾಳು ಉಪ್ಸಾರು ಮಾಡ್ತಾಯಿದ್ದೆ. ಹುಳ್ಳಿಕಾಳನ್ನ ಹುರಿದಿಟ್ಕೊಂಡಿದ್ದೀನಿ. ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಒಣಮೆಣ್ಸಿಕಾಯಿ ತೊಟ್ಟು ಸಮೇತ ಏನಕ್ಕೆ ಹಾಕೋತೀವಿ ಅಂದರೆ, ಒಣಮೆಣ್ಸಿಕಾಯಿ ತಂದಿದ ತಕ್ಷಣ ನಾವು ನೀರಲ್ಲಿ 10-15 ನಿಮಿಷ ನೆನೆಸಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀವಿ. ಡಸ್ಟು ಧೂಳು ಎಲ್ಲ ಇರುತ್ತೆ ಒಣಮೆಣ್ಸಿಕಾಯಲ್ಲಿ, ಜಾಸ್ತಿ ಧೂಳು ಇರುತ್ತೆ, ಹಾಗಾಗಿ ಮಣ್ಣು ಎಲ್ಲ ಇರುತ್ತೆ ಒಣಮೆಣ್ಸಿಕಾಯಲ್ಲಿ. ತೊಳೆದು ಒಣಗಿಸು ಚೆನ್ನಾಗಿ ಹುರ್ಕೋಬೇಕು. ನನಗಂತೂ ಬ್ಲ್ಯಾಕ್ ಕಲರ್ ಆಗಬೇಕದು. ಒಬ್ಬೊಬ್ಬರು ಸೀದೋಗಿದೆ ಅಂತ ಅನಿಸ್ಬೋದು, ಬಟ್ ಬ್ಲ್ಯಾಕ್ ಕಲರ್ ಆಗಬೇಕು, ನನಗೆ ಸಮಾಧಾನ ಆಗಬೇಕು ಅಂದರೆ. ಉಪ್ಪು, ಹುಣಸೆಹಣ್ಣು, ಕರಿಬೇವು, ಜೀರಿಗೆ, ಸ್ವಲ್ಪ ಕಾಯಿ ತುರಿ ಹಾಕಿ ನಾನು ತೋರಿಸಿದಂಥದ್ದು ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಕೋತೀನಿ. ಈ ಕಡೆ ಜೋಳದ ಹಿಟ್ಟು, ನವಣೆ ಹಿಟ್ಟನ್ನು ಮಿಲ್ ಮಾಡಿಸಿ ತರಿಸಿದ್ದೆ, ಖಾಲಿಯಾಗಿತ್ತು. ಜೋಳದ ರೊಟ್ಟಿ, ನವಣೆ ದೋಸೆ ಮಾಡ್ತಿರ್ತೀನಲ್ವ, ನವಣೆಗೆ ಸಜ್ಜೆ, ಅರ್ಕ ಎಲ್ಲ ಹಾಕ್ಸಿದ್ದೀನಿ. ಎಲ್ಲನೂ ಜರಡಿ ಆಡಿ ಈಗ ಅದ್ರ ಜಾಗಕ್ಕೆ ಒಂದೊಂದು ಬೇರೆ ಬೇರೆ ಸಪ್ರೇಟು. ಇದು ಜೋಳದ ಹಿಟ್ಟು ಬ್ಲೂ ಕಲರಲ್ಲಿರೋದು, ಆರೆಂಜ್ ಕಲರಲ್ಲಿರೋದು ನವಣೆ ಹಿಟ್ಟು. ಸೊ ಅದನ್ನೆಲ್ಲ ನೀಟಾಗಿ ಒಂದು ರೀತಿ ಇರುವುದ್ಮೇಲೆ ಅದು ಬಿಸಿ ಇರುತ್ತೆ, ಸ್ವಲ್ಪ ಆರಿದ ಮೇಲೆ ಈ ರೀತಿ ಅದೇ ಕವರ್ಗೆ ಹಾಕಿ ಈ ರೀತಿ ಮುದ್ರಿಟ್ಬಿಡ್ತೀನಿ. ಯಾಕಂದರೆ ನನಗೆ ಡೈಲಿ ಯೂಸ್ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ, ನವಣೆ ದೋಸೆ ರೊಟ್ಟಿ ಎಲ್ಲ ಮಾಡ್ತಿರ್ತೀನಲ್ವ, ಹಾಗಾಗಿ. ಸೊ ಉಪ್ಸಾರು ಕೂಡ ಆಯಿತು. ಈಗ ಜೋಳದ ಹಿಟ್ಟು ತರಿಸಿದ್ದೆ ಅಲ್ವಾ, ಜೋಳದ ರೊಟ್ಟಿನೇ ಸ್ವಲ್ಪ ಮಾಡೋಣ ಅಂತ 1 ಬೌಲ್ ಜೋಳದ ಹಿಟ್ಟಿಗೆ 1 ಬೌಲ್ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಚಪಾತಿ ಥರ ಮಾಡೋಣ ಅಂತ ಹೇಳಿ, ಉಪ್ಸಾರು ಖಾರಕ್ಕೂ ಗಂಟ್ಲು ನೋವಿಗೂ ಸೂಪರ್ ಕಾಂಬಿನೇಷನ್ ಆಗುತ್ತೆ. ಅದನ್ನು ಕೂಡ ಕಲಸಿ ಇಟ್ಕೊಂಡೆ. ನೈಟ್ ಇಲ್ಲ ಸಂಜೆ ಯಾವಾಗಲಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮುದ್ದೆ ಮಾಡಿ ಉಪ್ಸಾರು, ರೈಸು, ಖಾರ ಎಲ್ಲ ಮಾಡಿ ಊಟ ಕೂಡ ಆಯಿತು. ಎಷ್ಟು ಬೇಗ ಸಂಜೆ ಆಯ್ತಪ್ಪ ಅಂತ ಅನಿಸುತ್ತೆ. ಹಾಲು ಕೂಡ ಕಾಯಿಸ್ತಾ ಇದ್ದೀನಿ. ಜೊತೆಗೆ ಸತೀಶ್ ಬಂದರು, ಅವ್ರಿಗೊಂದು ಲೋಟ ಹಾಲು ಕೊಡೋಣ ಅಂತ. ಅವ್ರಿಗೂ ಕೂಡ ಕೆಲಸ ಇತ್ತು. ಸುಮಾರು ಜನ ಸಿಸ್ ನಿಮ್ಮ ಮುನ್ಸು ಹೋಯ್ತಾ, ಜಗಳ ಹೋಯ್ತಾ, ಸತೀಶಣ್ಣ ಮಾತಾಡ್ತಿದ್ದಾರಾ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಸೊ ಅವರು ಮಾತಾಡ್ಸಿಲ್ಲ ಅಂದರೂ ನಾನೇ ಮಾತಾಡಿಸ್ತೀನಿ. ಭಗವದ್ಗೀತೆ ಶ್ಲೋಕ ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇದ್ದೀನಿ. ಈಗ ಆಯ್ತು, ಹೇಳು ವಾಪಸ್. ಊರ್ಧ್ವ ಮೂಲ ಮಜಷ್ಟಾಕಂ ತತ್ಪರಿಮಾರಿದವ್ಯಯಂ ಚಂದಾಂಸಿ ಯಸ್ಯ ಪರಣಾಮಿ ಯಸ್ಯಂ ವೇದದ ವೇದವಿತೋ ಅಜಷ್ಟ ಮೂಲ ಪ್ರಸಿದ್ಧ ತಸ್ಯ ಶಾಖ ಗುಣ ಪ್ರವಿಜ್ಞಾನು ನಿಸಯ ಪ್ರವಾಣಿ ನಾರು ಗಂಧಿನಿ ಮನುಷ್ಯಲೋಕೆ ಚನ್ನರೋಪಮಸ್ತೇನ ತಥೋ ಬಲಭ್ಯತೆ ನತಸ್ಮಿಷ್ಟ ನಪಮಿಸ್ತಮಿಷ್ಟು. ಅದನ್ನೇ ಕರೆಕ್ಟಾಗಿ ನಿಧಾನ ಕೇಳಿ. ಯಾಕೆ ನಗ್ತಾ ಇದೆಯಾ? ನೀನು ಹೇಳು ವಾಪಸ್ಸು. ಈಗ ಹೇಳು ನೀನು ವಾಪಸ್. ಮತ್ತೆ ಬರೀ ಸುಮ್ಮನೆ ಸಿಟ್ ಪ್ರಾಪರ್ಲಿ. ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತ ಅದ್ವೈತಾಮೃತ ವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಮೃತ್ವಾಮೌತಸ್ಯ ತಾಮಿ ಭಗವದ್ಗೀತೆ ಭಗವದ್ಗೀಷಿಣಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾನ ವಿಜ್ಞಾನ ತಪಸ್ಸಮೇತ ಏನ ಇದ್ಯಾಕೆ ಪ್ರಜ್ವಾಲಿತೋ ಧ್ಯಾನಮಯ
ಹೇಳು ಯಾಕೆ? ಓ ಭಗವದ್ಗೀತೆ ಶ್ಲೋಕ ಹೇಳಕ್ಕೆ ಯಾಕೆ? ಜೋರಾಗಿ ಹೇಳು ಅದನ್ನೇ. ಹೇಳು. ಪರವಾಗಿಲ್ಲ, ಬಂದಷ್ಟು ಹೇಳು. ಹೇಳು. ಕಂಟಿನ್ಯೂ ಮಾಡು. ವಾ ಹೇಳು. ನೀನು ನೋಡ್ಕೊಂಡು ಹೇಳಕ್ ನೀನೇ ಬೇಕಾ? ಓದು ಕುತ್ಕೊಂಡು ಮತ್ತೆ. Sit properly and read it. ಮೂಲ ಪ್ರಸಿದ್ಧ ತಸ್ಯ ಶಾಖಾ ಗುಣತ್ ಪ್ರವೇದ್ನಾನಿ ಸಂಜ್ಞಮಿಷ್ಟೋ ನರ್ಮಾನುಬಂಧೀನಿ ಮಧುಶ್ಚ ಲೋಕೆ ನರೋಪಮಸ್ತೇನ ತಥೋ ಬಲಭ್ಯತೆ ನಾಗುಚ್ಛಾತಿ ಪ್ರಣಮಿಸ್ತಮಿಷ್ಟೋ. ಓಂ ಶಾಂತಿ ಶಾಂತಿ. ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿಯ ಮಧ್ಯೆ ಮಹಾಭಾರತ ಅಶ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾನನು ಸಂತತಾಮಿ ಭಗವದ್ಗೀತೆ ಮಹಾದೇಶಿನಿ ದತ್ತೋಸುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾನ ವಿನ್ಯಾಯತ ಪತ್ರಮೇನ ಏನ ಸ್ವಯತಾಂಬತ ಲಪುಲ ಮಧ್ವಾರಿತೋ ಭಾರತ್ ತೈಲ ಪೂಜೆಯ. ಇದಿಷ್ಟು ನಡೆದಂಥದ್ದು ಶನಿವಾರ. ಸೊ ಈಗ ನಾನು ಭಾನುವಾರದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಭಾನುವಾರ ಬೆಳಿಗ್ಗೆ ಆ್ಯಸ್ ಯೂಶಲ್ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ 1 ಅವರ್ ವಾಕ್ ಹೋಗೋಣ ಅಂತ ಬಂದು ಒಂದು ಸ್ವಲ್ಪ ಸೈಕ್ಲಿಂಗ್ ಕೂಡ ಮಾಡಿ ಮನೆಗೆ ಬಂದ ತಕ್ಷಣ ಇವತ್ತೇನೇ ಆದರೂ ಎಲ್ಲ ಕಂಪ್ಲೀಟಾಗಿ ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಮೆಂಟಲಿ. ಯಾಕಂದರೆ ಸಂಕ್ರಾಂತಿ ಹಬ್ಬ ಇನ್ನೊಂದು ವಾರ ಇದೆ. ನ್ಯೂ ಇಯರಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೆ ಸಿಂಪಲ್ಲಾಗಿ. ಈಗ ಧನುರ್ಮಾಸ ಪೂಜೆ ಅದು ಇದು ಅಂತೆಲ್ಲ ಮಾಡಿಕೊಂಡು ಡೈಲಿ ಈ ಥರದ್ದೆಲ್ಲ ಕ್ಲೀನಿಂಗ್ ಮಿಸ್ ಆಗಿತ್ತು ನನಗೆ. ಡೈಲಿ ಧೂಪ ಹಾಕಿ ದೀಪ ಹಚ್ಚೋದ್ರಿಂದ ಧೂಪ ಹಾಕೋದ್ರಿಂದ ಮನೆಗೆಲ್ಲ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಗಳಂತೂ ಬಂದೇ ಬರುತ್ತೆ. ನಮ್ಮದಂತೂ ಕಾರ್ನರ್ ಮನೆ, ಸ್ವಲ್ಪ ಧೂಳು ಜಾಸ್ತಿನೇ ನಮ್ಮ ಮನೇಲಿ ಅಂತ ಹೇಳ್ಬೋದು. ಹಾಗಾಗಿ ನನಗಂತೂ ಈ ವಾರಕ್ಕೆ 15 ದಿನಕ್ಕೆ ಈ ರೀತಿ ಡೀಪ್ ಕ್ಲೀನ್ ಮಾಡಿಲ್ಲ ಅಂದರೆ ನಿದ್ರೆನೇ ಬರೋಲ್ಲ. ನಾ ತಿನ್ನೋ ಬಿಡ್ತೀನೋ ಗೈಸ್, ನನಗಂತೂ ನೀಟಾಗಿರಬೇಕು, ಕ್ಲೀನಾಗಿರಬೇಕು. ನನಗೆ ಫಸ್ಟ್ ಪ್ರಿಫರೆನ್ಸ್ ನೀಟ್ ಮತ್ತು ಕ್ಲೆನ್ಸಿನೆಸ್ಗೆ ನನಗೆ. ಸೊ ತುಂಬ ಈ ನಡುವೆ ಹಬ್ಬ ಹತ್ರ ಬರ್ತಾ ತುಂಬ ಚಳಿ ಸ್ಟಾರ್ಟ್ ಆಗಿದೆ. ಸೊ ಬೆಡ್ ಸ್ಪ್ರೆಡ್ಸ್ ಎಲ್ಲ ತೆಗೆದು ಚೇಂಜ್ ಮಾಡಿ ಎಲ್ಲ ವಾಶ್ಗೆ ಹಾಕೋಣ. ಫಸ್ಟು ಮೇಲ್ಗಡೆ ಇರೋ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲನೂ ಫಸ್ಟು ಧೂಳು ಹೊಡ್ಕೊಂಬಿಡೋಣ ಅಂತ ಧೂಳು ಹೊಡ್ಕೊತಾ ಇದ್ದೆ. ಕರ್ಟನ್ಸ್ ಎಲ್ಲ ಈಗ ನೀವು ನೋಡಿದ್ರಿ ನ್ಯೂ ಇಯರಲ್ಲಿ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿದ್ದೆ. ಆದರೂ ಮನಸ್ಸಿಗೆ ಸಮಾಧಾನ ಇರೋಲ್ಲ. ಸಂಕ್ರಾಂತಿ ಹಬ್ಬ, ಸಂಕ್ರಮಣನ ಕರೆಯೋ ಹಬ್ಬ, ನಮ್ಮ ಬಸವಪ್ಪಗಳಿಗೆ ಪೂಜೆ ಮಾಡೋ ಹಬ್ಬ, ಪ್ರತಿಯೊಂದು ಈ ನಮ್ಮ ರೈತರಿಗೆ ಇದು ಒಂಥರ ಸುಗ್ಗಿ ಹಬ್ಬ, ಗ್ರ್ಯಾಂಡ್ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಾನು ಒಬ್ಬಳು ರೈತರಾಗಿ, ರೈತರ ಮಗಳಾಗಿ, ರೈತರ ಹೆಂಡತಿಯಾಗಿ ಇದನ್ನೆಲ್ಲ ಮಾಡಲೇಬೇಕು. ನಾವು ಮಾಡೋದ್ರಿಂದ ನಮ್ಮ ಹಳೆಯ ಸಂಪ್ರದಾಯಗಳನ್ನ ನಮ್ಮ ಮಕ್ಕಳು ಕೂಡ ಅಳವಡಿಸ್ಕೋತಾರೆ, ನಮ್ಮ ಮಕ್ಕಳಿಗೂ ಕೂಡ ಅರಿವಾಗುತ್ತೆ. ಸೊ ಸಂಡೇ ಅಲ್ವಾ, ನನ್ನ ಮಕ್ಕಳಿಗೆ ಏನು ಟೆಸ್ಟು ಓದಿಸೋದು ಬರ್ಸೋದು ಏನೂ ಇರಲಿಲ್ಲ. ಅದಕ್ಕೆ ನನ್ನ ಮಗಳು ಆರಾಮ್ಸೆ ವೀಡಿಯೋ ಮಾಡಿಕೊಡ್ತಿದ್ದಾಳೆ. ಮಾಡ್ತಾ ಕರ್ಟನ್ ರಾಡ್ನೇ ಮುರಿದಾಕ್ತೆ. ಸತೀಶ್ ನೋಡಿದ್ರೆ ಬೈತಾರೆ ಅಂತ ನೀಟಾಗಿ ಎತ್ತಿ ಫಿಕ್ಸ್ ಮಾಡಿಸ್ದೆ. ಸೊ ಈ ಬ್ಲ್ಯಾಂಕೆಟ್ಸ್ ಎಲ್ಲ ಆಮೇಲೆ ವಾಶ್ ಮಾಡೋಣ, ಫಸ್ಟು ಮೇಲಿರೋದೆಲ್ಲ ವಾಶ್ ಮಾಡೋಣ ಅಂತೇಳಿ ಏಣಿ ಎಲ್ಲ ಹಾಕ್ಕೊಂಡು ಮೇಲಿಂದ ಎಲ್ಲ ಎತ್ತಿ ಕೊಡ್ತಾಯಿದ್ದೀನಿ. ಏನೋ ಒಂಥರ ಫಸ್ಟ್ ಇದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಕ್ಲೀನ್ ಮಾಡ್ಕೊತಾ ಇರುತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ಬೋದು ಅಂತ ಇದನ್ನೆಲ್ಲ ಕೈಯಲ್ಲಂತೂ ವಾಶ್ ಮಾಡೋಕ್ಕಾಗಲ್ಲ ಗೈಸ್. ಯಾಕಂದರೆ ವಾಶ್ ಮಾಡಿದ್ರೆ ಒಂದಿನ ಬೇಕು, ಒಣಗೋಕ್ಕೂ ತುಂಬ ಲೇಟ್ ಆಗುತ್ತೆ ಆ ಥರದಕ್ಕೆಲ್ಲ. ಸೊ ಇದನ್ನೆಲ್ಲ ನನ್ನ ಮಗನ ತೊಗೊಂಡೋಗಿ ಮಿಷಿನ್ಗೆ ಹಾಕು ಅಂತ ಹೇಳಿದೆ. ನನ್ನ ಮಕ್ಕಳಿಗೆ ನಾನು ಪ್ರತಿಯೊಂದು ಕೆಲಸನೂ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಕಲಿಸಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲನೂ ಒಬ್ಬೊಬ್ಬರೇ ಮಾಡ್ಕೊಳಕ್ಕಾಗಲ್ಲ. ಸೊ ಇವಾಗ ಮೇಲಿಂದ ಕೆಳಗಡೆ ಎಲ್ಲ ಇನ್ನೊಂದು ರೌಂಡ್ ನೀಟಾಗಿ ಕ್ಲೀನಾಗಿ ಧೂಳು ಹೊಡ್ಕೊಂಡು ಬರ್ತಾಯಿದ್ದೀನಿ. ನನಗೆ ಕೆಲಸ ಆರಾಮ್ಸೆ ಮಾಡಿಬಿಡ್ಬೋದು, ಬೇಜಾರಿಲ್ಲ. ಈ ಹತ್ತೋದು ಇಳಿಯೋದು ಈ ಥರದ್ದೆಲ್ಲ ಇದ್ದಾಗ ತುಂಬಾ ಒಂಥರ ರಿಸ್ಕ್ ಅಂತ ಅನಿಸುತ್ತೆ. ಯಾಕಂದರೆ ಏಣಿ ಸ್ಲಿಪ್ ಆಗುತ್ತಾ, ಜಾರುತ್ತಾ, ಬಿಡುತ್ತಾ ಭಯ. ಯಾಕಂದರೆ ಆಲ್ರೆಡಿ ಒಂದ್ಸಲ ಬಿದ್ದಿದ್ದೀನಿ ಗಾಯ್ಸ್. ಸೊ ಅದಕ್ಕೋಸ್ಕರ ಸತೀಶ್ ನನಗಂತೂ ಪ್ರತಿ ಸಲ ಹೇಳ್ತಾ ಇರ್ತಾನೆ, ರಬ ಅಂತ ಮಾಡ್ತಿರ್ತೀಯ, ನಿಧಾನಕ್ಕೆ ಮಾಡು. ನೋಡಿ ಅಲ್ಲೋಗಿ ಕರ್ಟನ್ ದಬಾಕ್ತೆ, ಇಲ್ಲಿ ಬಂದು ಲೈಟ್ ದಬಾಕ್ತೆ. ನಾನು ಮಾಡೋದೆಲ್ಲ ಬರೀ ದಬಾಕೋದು, ಉಂಟಿಸೋದು. ಸೊ ಅದನ್ನು ಆರಾಮ್ಸೆ ಹಾಗೆ ಫಿಕ್ಸ್ ಮಾಡ್ಬೋದು. ಫಿಕ್ಸು ಕೂಡ ಮಾಡಿದೆ. ಈಗ ಅದೆಲ್ಲ ಉಂಟಿಸಿ ದಬಾಕಾದ್ಮೇಲೆ ಈಗ ಇಲ್ಲಿ ಬಂದಿದ್ದೀನಿ, ಏನು ದಬಾಕ್ತೀನಿ ನೀವೇ ನೋಡಿ. ನನ್ನ ಮಗಳನ್ನ ವೀಡಿಯೋ ಮಾಡು ಅಂತ ಕೊಟ್ಟರೆ ಮಮ್ಮಿ ಆ ಆ್ಯಂಗಲಲ್ಲಿ ಮಾಡ್ತೀನಿ, ಮಮ್ಮಿ ಈ ಆ್ಯಂಗಲಲ್ಲಿ ಮಾಡ್ತೀನಿ ಮಮ್ಮಿ ಅಂತ. ಯಾವ ಆ್ಯಂಗಲಲ್ಲಿ ಇದ್ದೀನಿ ನಾನೆಲ್ಲಿ, ಯಾವ ಮೂಲೆಯಲ್ಲಿ ಇದ್ದೀನಿ, ಅವಳು ಯಾವ ಮೂಲೆಯಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದ್ದಾಳೆ. ಇಲ್ಲಿ ಸಜ್ಜ ಉಂಟಿಸೋಣ ಅಂತ ಬಂದಿದ್ದೀನಿ ಗಾಯ್ಸ್.
ನಂಗೆ ಗೊತ್ತೇ ಇಲ್ಲ ನಿಜಕ್ಕೂ ಇದೆಲ್ಲ ವೀಡಿಯೋ ಮಾಡಿದ್ದಾಳೆ ಅಂತ. ನನ್ನ ನಾಳೆಗೂ ನಂಗೆ ಅರಿವೇ ಇಲ್ಲ. ನನ್ನ ಪಾಡಿಗೆ ನಾನು ಎಲ್ಲನೂ ಕುಟ್ಟಿ ಕೆಡವಿ ಕೆಚ್ಚಾಕಿ ಮುರಿದಾಕ್ತಾಯಿದ್ದೀನಿ, ಹತ್ತಿ ಇಳಿದು ಎಲ್ಲ ಮಾಡ್ತಾಯಿದ್ದೀನಿ. ಇವಳು ನೋಡಿ, ಇವಳು ಏನು ದೊಡ್ಡ ಸಿನಿಮಾಟೋಗ್ರಫರ್ ಥರ ಯಾವ ಥರ ವೀಡಿಯೋ ಮಾಡಿದ್ದಾಳೆ ಅಂತ ಲಾಸ್ಟಿಗೆ ಕಂಡುಬಿಟ್ಟೆ. ಅಲ್ಲಕ್ಕೆ ನೋಡ್ಬೇಕು ನೀವು, ನಿಜ ಮಿಸ್ ಮಾಡ್ಕೊಬಿಡಿ, ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ. ಒಂದು ಕಂಡುಬಿಟ್ಟಿದ ತಕ್ಷಣ ಆಯಿತು ಮಮ್ಮಿ ಕರೆಕ್ಟಾಗಿ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾಳೆ. ಪ್ರತಿ ಸಲಿನೂ ನಾನು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಇದೇ ಥರ ಕೆಲಸಗಳನ್ನ ಮನೇಲಿ ಮಾಡೋದು, ಉಜ್ಜೋದು, ತಿಕ್ಕೋದು. ಸ್ವಲ್ಪ ನಾನಂತೂ ರೆಗ್ಯುಲರಾಗಿ ಮಾಡ್ತಿರ್ತೀನಿ ಅಂತ ಹೇಳ್ಬೋದು. ಸೊ ಇವಾಗ ಬಂದಿದ್ದೀನಿ ಒಳಗಡೆ ಗೊಂಬೆಗಳನ್ನೆಲ್ಲ ಉಂಟ್ಸೋಣ ಅಂತ. ಏನೇನು ಜೋಡಿಸ್ಕೊಂಡಿದ್ದೀನೋ ಆ ಗೊಂಬೆಗಳನ್ನೆಲ್ಲ ಉಂಟಿಸಿ ಕೆಚ್ಚಿ ಕೊಡೋಣ ಅಂತ. ನಾನು ಆಗಲೇ ಹೇಳಿದಾಗ ಸುಮಾರು ಜನ ಸೋಫಾ ಮೇಲೆ ಕಮೆಂಟ್ ಮಾಡ್ತಾರೆ, ಸೋಫಾ ಚೇಂಜ್ ಮಾಡಿ ಅಂತ. ಅದಿರೋದೇ ಗ್ರೇ ಕಲರ್, ನಾನು ನಮ್ಮನೆ ಮಕ್ಕಳಿಗೆ ತೊಗೊಂಡಿರೋದೇ ಆ ಕಲರ್. ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ನಿಜ ನನ್ನ ಮಗಳಂತೂ ಇವತ್ತು ನಿಜಕ್ಕೂ ಸುಸ್ತಾಗೋಯ್ತು ನನ್ನ ಕೂಸು. ನೋಡಿ ಗೈಸ್, ನೋಡಿ ಕಸ ಟಬ್ ಮಾಡಿದ್ದಾರೆ ಕಬೋರ್ಡ್ನ, ಎಲ್ಲ ನೀಟಾಗಿ ತೆಗೆದಾಕಿ ಬೇಡದಿರೋದು ಅನ್ವಾಂಟೆಡ್ ಎಲ್ಲ ತೆಗೆದಿಡು, ಬೇಕಾಗಿರೋದು ಮಾತ್ರ ಇಟ್ಕೋ ಅಂತೆಲ್ಲ ಹೇಳಿ ಈಗ FA3 ಮುಗೀತಲ್ವ, ಆ ಪೇಪರ್ಸು ಅದು ಇದು ಎಲ್ಲ ಕೊಟ್ಟಿದ್ದೆ. ಅವಳಿಗೂ ಕೆಲಸ ಕೊಟ್ಟಿದ್ದೆ. ನಮ್ಮ ಮನೇಲಿ ಫ್ರಿಜ್ಜಲ್ಲಿ ಏನಿರುತ್ತೋ ಬಿಡುತ್ತೋ, ಬಟ್ ಹೂವು ಅಂತೂ ಇರುತ್ತೆ ರೆಗ್ಯುಲರಾಗಿ. ಎಲ್ಲ ತೆಗೆದು ಉಜ್ಜಿ ಈಗ ಫ್ರಿಜ್ ಒಂದು ಮುರಿಯೋದು ಒಂದು ಬ್ಯಾಲೆನ್ಸ್ ಇತ್ತು, ನಾನು ಅದನ್ನು ಮುರಿದಾಕೋಣ ಅಂತ ಬಂದೆ. ಫೈನಲಿ ನೋಡಿ ಗೈಸ್, ಎಲ್ಲ ಮುರಿದು ತೊಳೆದು ಅತ್ಲಾಗಿ ಸೋಪ್ ಹಾಕ್ಕೊಂಡು ಒರೆಸಿ ಉಜ್ಜಿ ತಿಕ್ಕಿ ಒಂದು ಮಟ್ಟಕ್ಕೆ ರೆಡಿ ಮಾಡಿ ಕೂರಿಸ್ದೆ ಫ್ರಿಜ್ನ. ಹೂವು ಮಾತ್ರ ಯಾವಾಗಲೂ ರೆಗ್ಯುಲರಾಗಿ ಬೇಕೇ ಬೇಕು, ಹೂವು ಮಾತ್ರ ಇರುತ್ತೆ. ಫ್ರಿಜ್ ಅಂತೂ ಪಳ್ಗುಡ್ತಾಯಿದೆ ಗೈಸ್, ಪಳ್ಗುಡ್ತಾಯಿದೆ. ಒಂದೊಂದ್ಸಲ ಅನಿಸ್ಬಿಡುತ್ತೆ ಈ ಕೆಲಸನೂ ಸಾಕಪ್ಪ, ಎಲ್ಲನೂ ಸಾಕಪ್ಪ, ಯಾವಾಗ ಮುಗಿಯುತ್ತಪ್ಪ ಅಂತ. ನಮ್ಮ ಮನೆಯವ್ರಂತೂ ಸತೀಶ್ ಏನಂತ ಇದ್ರು ಗೊತ್ತಾ, ಹಬ್ಬ ಇನ್ನೂ ಒಂದು ವಾರ ಇದೆ, ಯಾಕಪ್ಪ ಈಗಲೇ ಈ ಥರ ಎಲ್ಲ ಇಟ್ಕೊಂಡಿದ್ದೀರಾ ಅಂತ ರೇಗಿಸ್ತಾಯಿದ್ರು. ಸೊ ಬೇಡದಿರೋದೆಲ್ಲ ತೆಗೆದು ಕಸುಗೆ ಹಾಕು ಅಂತ ಹೇಳಿ ಎಲ್ಲ ಪ್ರತಿಯೊಂದು ನೀಟಾಗಿ ಒಂದು ರೌಂಡ್ ಕ್ಲೀನ್ ಮಾಡಿದೆ. ಇನ್ನು ಹಬ್ಬ ಬರೋ ಅಷ್ಟರಲ್ಲಿ ಅದೇ ರೀತಿ ಮಿಸ್ಸಿ ಆಗುತ್ತೆ, ಅದು ನನಗೆ ಚೆನ್ನಾಗಿ ಗೊತ್ತು. ಆಮೇಲೆ ನೋಡ್ಕೊಳ್ಳೋಣ, ಸದ್ಯಕ್ಕೆ ಕ್ಲೀನ್ ಆಗಲಿ. ಯಾಕಂದರೆ ಸಂಡೇ ಮೂವ್ ಆನ್ ಆಗಬೇಕು, ಇಲ್ಲಾಂದರೆ ಸಂಡೇ ಕಳೆಯೋದೇ ಬೇಜಾರಾಗಿಬಿಡುತ್ತೆ ಮನೇಲಿ. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡ್ಕೋತಾ ಇದ್ದೆ, ನನ್ನ ಮಗಳು ಎಲ್ಲ ಅವಳ ಕೆಲಸ ಮಾಡ್ಕೋತಾ ಇದ್ಲು. ಸೊ ಫೈನಲಿ ಇದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ವಾಶ್ ಮಾಡಿ ಒಂದು ಮಟ್ಟಕ್ಕೆ ರೆಡಿ ಮಾಡಿದ್ದೀನಿ, ಸಮಾಧಾನ ಆಗೋ ರೀತಿ. ಹೇಗೆ ರೆಡಿ ಮಾಡಿದ್ದೀನಿ ಕಮೆಂಟಲ್ಲಿ ಹೇಳಿ. ನೆಲ ಎಲ್ಲ ಒರೆಸಿ ಜಿಂಚಾಕಾಗಿ ಅಡುಗೆ ಮನೆ ಫುಲ್ ತೊಳೆದು ಎಲ್ಲ ಅಡುಗೆ ಮನೆ ಎಲ್ಲ ಕೆಚ್ಚಿ ಕೆಡವಿ ಉಂಟಿಸಿ ಅದನ್ನು ಕೂಡ ಒಂದು ಲೆವೆಲಿಗೆ ತಂದು ಕೂರಿಸಿ ಕುಕ್ಕರು ಬಡಿಸಿದ್ದೀನಿ. ಏನೋ ಒಂಥರ ಹೆಣ್ಮಕ್ಳಿಗೆ ಸಮಾಧಾನ ಅಲ್ವಾ ಈ ರೀತಿ ನೀಟಾಗಿ ಕ್ಲೀನ್ ಆದಾಗ. ಇನ್ನೆಲ್ಲ ಬಟ್ಟೆಗಳು ಎತ್ಕೊಂಬಂದು ಜೋಡಿಸಿ ಎತ್ತಿ ಇಟ್ಕೋಬೇಕು. ಮೇಲ್ಗಡೆ ಬೆಡ್ ಸ್ಪ್ರೆಡ್ಸು, ಹಾಸಿಗೆ ಮೇಲ್ಗಡೆ ಕವರ್, ಸೋಫಾ ಕವರ್ಸ್ ಎಲ್ಲನೂ ವಾಶ್ ಮಾಡಿ ಹಾಕಿದ್ದೆ. ಪ್ರತಿ ವಾರಕ್ಕೊಂದ್ಸಲ ಇದೆಲ್ಲ ಮಾಡ್ತಾ ಇರ್ತೀನಿ ಗೈಸ್. ಆದ್ರೂ ಇಷ್ಟು ಮಿಸ್ಸಿ ಆಗುತ್ತೆ, ಏನು ಮಾಡ್ಕೊಳಕ್ಕಾಗಲ್ಲ. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ಮಕ್ಕಳ ಕರ್ತವ್ಯ ಮಕ್ಕಳು ಕಸ ಮಾಡೋದು ಮಾಡ್ತಾರೆ. ಇವತ್ತು ಅವರೆಕಾಳು ಟೊಮೆಟೊ ರೈಸ್ ಇದಂತೂ ನಾನು ಮಾಡಿದ್ದಲ್ಲ, ಯಾಕಂದರೆ ಬೆಳಗ್ಗೆಯಿಂದ ನಾನು ಗುಡಿಸಿ ಕೆಚ್ಚಿ ಮುರಿದಾಕದೇ ಆಗಿತ್ತು. ಸತೀಶ್ ಮಾಡಿದರು, ಕೆಳಗಡೆ ಕೆಲಸ ಇತ್ತು, ಅದನ್ನು ಬಿಸಿ ಬಿಸಿ ಕೊಟ್ಟು ಕಳಿಸಿದ್ರು. ಅವರೆಕಾಳು ಎಲ್ಲ ಹಾಕಿ ಮಾಡಿದರು ಟೊಮೆಟೊ ರೈಸ್ ಬಾತ್. ಸೂಪರಾಗಿತ್ತು, ಖಾರವಾಗಿ, ಚಳಿಗೂ ಅದಕ್ಕೂ ಫ್ರೆಶ್ ಅಪ್ ಆಗಿ. ವಾರ ಪೂಜೆ ಏನಿರಲಿಲ್ಲ ಅಲ್ವಾ, ಸಂಡೇ ಅಲ್ವಾ, ಹಾಗಾಗಿ ಲೇಝಿ 10:45 ಆಗ್ತಾ ಬಂತು. ಇವಾಗ ತಿಂಡಿ ತಿಂತಾಯಿದ್ದೀನಿ. ಇಷ್ಟಿಗೆ ಬೆಳಿಗ್ಗೆ ಎದ್ದಾಗ ರೆಗ್ಯುಲರಾಗಿ 4 ಗಂಟೆಯಲ್ಲಿ ಎದ್ದಿದ್ದಕ್ಕೆ ಇವಾಗ ಕುತ್ಕೊಂಡು ತಿಂಡಿ ತಿಂದ್ಬಿಟ್ಟು ಒಂದು ಲೋಟ ಕಾಫಿ ಕುಡಿದು ಕೆಳಗಡೆ ಏನು ಮಾಡ್ತಿದ್ದಾರೆ ನೋಡೋಕ್ಕೆ ಅಂತ ಬಂದೆ. ಬಿಸಿ ಪಕೋಡ ಮಾಡ್ತಾಯಿದ್ರು. ಸೊ ಒಂದು ಪಕೋಡ ಎತ್ಕೊಂಡು ಯಾವ ಡಯೆಟ್ಟು ಯಾವ ಮಣ್ಣು ಮಸಿ ಏನೂ ನೆನಪಾಗಲ್ಲ, ತಿನ್ನಬೇಕು ಅನಿಸಿದ್ದನ್ನು ತೊಗೊಂಡು ತಿಂದುಬಿಡ್ತೀನಿ. ಬಿಸಿ ಬೇಳೆ ಹೋಳಿಗೆ ಕೂಡ ಮಾಡ್ತಾಯಿದ್ರು. ಅಡ್ವಾನ್ಸ್ ಆಗಿ ಬುಕ್ ಮಾಡಿಕೊಂಡೆ, ನನಗಂತೂ ತುಪ್ಪ ಹಾಕಿ 2 ಹೋಳಿಗೆ ಕೊಡಬೇಕು ಅಂತ. ಅದಕ್ಕೆ ಸತೀಶ್ 2 ಯಾಕೆ ಇನ್ನೊಂದೆರಡು ತಿನ್ನಮ್ಮ ತಾಯಿ ಅಂತ ರೇಗಿಸ್ತಾಯಿದ್ರು. ಸ್ವೀಟ್ ಐಟಮ್ಸಲ್ಲಿ ಜಾಮೂನ್, ಬಾದುಷಾ, ಹೋಳಿಗೆ ಬಿಟ್ಟರೆ ನನಗೆ ಈ ಮಿಲ್ಕ್ ಐಟಮ್ಸ್ ಎಲ್ಲ ಅಷ್ಟಿಷ್ಟ ಆಗೋದಿಲ್ಲ. ಅದು ಹೋಳಿಗೆ ಬಿಸಿ ಇದ್ದರೆ ಮಾತ್ರ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಡ್ತೀನಿ. ಇಲ್ಲಾಂದರೆ ಸತೀಶೇ ಮಾಡಿದ್ರು ಕೂಡ ಯಾವ ಮಿಲ್ಕ್ ಐಟಮು ಇಷ್ಟ ಆಗಲ್ಲ ನನಗೆ. ಸತೀಶ್ ಮಾಡೋ ಜಾಮೂನ್ ಇಷ್ಟ, ಸತೀಶ್ ಮಾಡೋ ಹೋಳಿಗೆ ಇಷ್ಟ. ಫೈನಲಿ ಸತೀಶೇ ಇಷ್ಟ ಅಂದಮೇಲೆ ಅವ್ರು ಮಾಡೋ ಸ್ವೀಟ್ಸ್ ಇಷ್ಟ ಇರಲ್ವಾ ಹೇಳಿ. ಸೊ ನಾನಿಷ್ಟು ಪ್ರೀತಿ ಮಾಡ್ತಿರ್ತೀನಿ, ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆ, ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಬಾಯ್ಬಿಟ್ರೆ ಹೇಳಿದ್ರೇನಾ ಪ್ರೀತಿ ಅಂತಾರೆ. ಹೇಳಬೇಕಪ್ಪ, ನಮ್ಮಂಥ ಪೆದ್ದ ಹುಡುಗಿರಿಗೆ ಅರ್ಥ ಆಗಬೇಕು ಹೆಣ್ಮಕ್ಳಿಗೆ ಅಂದರೆ
ಬಾಯ್ಬಿಟ್ಟು ಹೇಳಬೇಕು. ಸೊ ಇವತ್ತು ಆಂಧ್ರ ರಸಮ್ ಮಾಡಿದರು, ಆಂಧ್ರ ಪಪ್ ಎಲ್ಲನೂ ಮಾಡಿದರು, ಸೊಪ್ಪಿನ ಪಲ್ಯ, ಆಂಧ್ರ ಪಪ್ ಎಲ್ಲ ಅಡುಗೆ ಮಾಡಿದರು. ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಬಂದರೆ ಇವಳು ಅವತಾರ ನೋಡಿ ಗೈಸ್. ಅವರು ಬೆಳಗ್ಗೆಯಿಂದ ನಿಂತ್ಕೊಂಡು ಕೆಲಸ ಮಾಡಿ ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಅವರು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದ್ರು ಟಿ ವಿ ಮುಂದೆ ನ್ಯೂಸ್ ಹಾಕ್ಕೊಂಡು. ಅವ್ರ ಕಾಲ ಮೇಲೆ ಹತ್ಬಿಟ್ಟು ನಿಂತ್ಕೋತಾ ಇದ್ದಾಳೆ. ಅವಳಿಗೆ ಏನೋ ಒಂಥರ ಅವ್ರ ಅಪ್ಪ ಬಂದುಬಿಟ್ರೆ 2 ಕೊಂಬು ಬರುತ್ತೆ, ಹಿಂದೆ ಒಂದು ಬಾಲ ಬರುತ್ತೆ, ಆಮೇಲೆ 2 ಕೈ ಜೊತೆಗೆ ಎಕ್ಸ್ಟ್ರಾ 2 ಕೈ ಬರುತ್ತೆ, 2 ಕಾಲು ಜೊತೆಗೆ ಎಕ್ಸ್ಟ್ರಾ 2 ಕಾಲಿನ ಬಲ ಬರುತ್ತೆ. ಅವರಪ್ಪ ಬಂದರೆ, ಅವರಪ್ಪ ಇದ್ದಾಗ ಹಿಂಗೆ ಆಡ್ತಾಳೆ. ಇದೇ ವಿಡಿಯೋನ ಮಧ್ಯಾಹ್ನ ತನಕ ಕಂಟಿನ್ಯೂ ಮಾಡಿದ್ದೀನಿ, ಸಂಜೆ ತನಕ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಅವರಪ್ಪ ಇಲ್ಲ ಅಂದರೆ ಇಲಿ ಮರಿ ಥರ ಆಡ್ತಾಳೆ. ಅಲ್ಲಿ ಬಿಡ ನನ್ನ ರಾಕ್ಷಸಿ. ನೋಡಿದ್ರಾ ನಿಮ್ಮ ತರ್ಲೇರ್ ಚಾರು ವಾಯ್ಸ್ನ ಯಾವ ಥರ ಬಾಯಿ ಬಿಡ್ತಾಳೆ ಅಂತ. ಈಗ ಅವ್ರ ಪಾಪ ಇದು ಸ್ನಾನಕ್ಕೆ ಹೋದರು. ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್. ಹೆಂಗೆ ಕೂತ್ಕೊಂಡು ಏನೂ ಗೊತ್ತೇ ಇಲ್ಲ ಪಾಪು ಅನ್ನೋ ಥರ ಕೂತ್ಕೊಂಡು ಬರೀತಾ ಇದ್ದಾಳೆ ನೋಡಿ. ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಏನೋ ಒಂಥರ. ಈ ನಡುವೆ ಅಂತೂ ನಿಮ್ಮದೆಲ್ಲ ಪ್ರೀತಿ ಮುದ್ದು ಸಿಕ್ಕಿ ಅವಳಿಗೆ ಆಗಲೇ ಹೇಳ್ದಂಗೆ 2 ಕೊಂಬು ಬಂದಿದೆ, 2 ಕೋಡ್ ಬಂದಿದೆ ಅವಳಿಗೆ. ಸೊ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಬರ್ಕೋತಾ ಇದ್ದಾಳೆ. ಪಾಪಚ್ಚಿ ಮರಿ, ನನಗೇನೋ ಗೊತ್ತೇ ಇಲ್ಲ, ನಾನು ಪಾಪು ಕೂಸು ಅನ್ನೋ ಥರ ಕೂತ್ಕೊಂಡು ಬರೀತಾ ಇದ್ದಾಳೆ. ಸೊ ನನಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ನನ್ನ ಪಾಡು ನಾನು ಕೂತ್ಕೊಂಡು ಫೋನ್ ನೋಡೋ ಥರ ಕೂತಿದ್ದೆ. ಏನು ಮಾಡ್ತಾರೆ ನೋಡೋಣ ಅಂತ ಟೆಸ್ಟ್ ಕೊಟ್ಟಿದ್ದೆ ಅವರಿಬ್ರಿಗೂ, ಯಾಕಂದರೆ ಬೆಳಗ್ಗೆಯಿಂದ ಬುಕ್ಸೇ ಮುಟ್ಟಿರಲಿಲ್ಲ. ಸೊ ಹಾಗಾಗಿ ಇಬ್ರಿಗೂ ಕೂತ್ಕೊಂಡು ಟೆಸ್ಟ್ ಕೊಟ್ಟಿದ್ದೆ. ಅವ್ರ ಪಾಪ ಸ್ನಾನದಿಂದ ಬಂದವರೇ ರೇಗಿಸ್ತಾಯಿದ್ರು. ಸ್ಕೂಲಲ್ಲೇ ಒಂದಿನ ರಜೆ ಸಿಗುತ್ತೆ, ನಿಮ್ಗೆ ಅದು ರಜಾ ಇಲ್ವಲ್ಲೋ ಅಂತ ಅವ್ರು ರೇಗಿಸೋದು ಇದ್ದಿದ್ದೆ. ಅವ್ರು ಯಾವಾಗಲೂ ನನ್ನ ಕಾಲು ಎಳಿಬೇಕು, ರೇಗಿಸ್ತಾ ಇರಬೇಕು, ನಾನು ರೇಗಿಸ್ಕೊತಾ ಇರಬೇಕು, ಅವ್ರಿಗೆ ತಿರ್ಗಿಸಿ ನಾನು ಬೈತಾ ಇರಬೇಕು, ನಾವಿಬ್ಬರು ಕಚ್ಚಾಟ ಆಡ್ತಾ ಇರಬೇಕು ಮನೇಲಿ. ಇಲ್ಲಾಂದರೆ ಮನೆ ಅಂತಲೇ ಅನಿಸೋದಿಲ್ಲ ಗೈಸ್. ನಮ್ಮ ಮನೇಲಿ ಹಿಂಗೇ. ಸೊ ಸಂಜೆ ನೋಡ್ತಾ ಆಗೋಯ್ತು. ಕ್ರಿಕೆಟ್ ಆಡ್ತೀನಿ ಅಂತ ಹಿಡ್ಕೊಂಡು ಎಷ್ಟೋ ವರ್ಷಗಳ ನಂತರ ನನ್ನ ಮಗ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಬ್ಯಾಟು ಬಾಲ್ ಹಿಡ್ಕೊಂಡು. ಸುಮಾರು ಆಫ್ಟರ್ 1.5-2 ವರ್ಷ ಆಯಿತು ಅಂತ ಅನಿಸುತ್ತೆ. ಸ್ವಲ್ಪ ಜನ ವಾಯ್ಸ್ ಸೌಂಡನ್ನು ಕೇಳಿಸ್ಕೊತಾ ಇದ್ದೆ. ಈಚೆ ಬಂದರೆ ವಟ ಅಂತಾರೆ ಅಂತ. ನಾನು ವಟ ಅಂತೀನಿ ಸರಿ, ಇವರು ಬಾಯಿಗೇನು ಪ್ಲಾಸ್ಟರ್ ಹಾಕ್ಕೊಂಡಿದ್ದಾರೆ, ಇದನ್ನು ನಾನು ಒಂದು ಕೇಳಲೇಬೇಕು. ಬಾಯಿ ಏನು ಹೊಲ್ಕೊಂಬಿಟ್ಟಿದ್ದಾರಾ, ದರ್ಬೆ ಹಾಕ್ಕೊಂಡು ಸುತ್ಕೊಂಡ್ಬಿಟ್ಟಿದ್ದಾರಾ ಬಾಯಿಯೊಳಗೆ. ಇದಿಷ್ಟು ಶನಿವಾರ ಭಾನುವಾರ ನಡೆದಂಥದ್ದು. ಈಗ ನಾವು ಎಲ್ಲ ರೆಡಿಯಾಗಿ ಫ್ಯಾಮಿಲಿ ಸಮೇತ ಹೊರಡ್ತಾ ಇದ್ದೀವಿ. ಸಿಟಿಗೆ ಹೋಗಿ ಬರೋಣ. ಸುಮಾರು ತಿಂಗಳಾಯಿತು ಗೈಸ್, ನಿಮಗೂ ಗೊತ್ತು. ನಾನು ನ್ಯೂ ಇಯರ್ಗೂ ಏನೂ ಶಾಪ್ ಮಾಡಿಲ್ಲ, ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಸೊ ನಮ್ಮ ಜೊತೆ ಸತೀಶ್ ಜೊತೆ ಅಂತೂ ಹುಡುಗರು ಇರಲೇಬೇಕು. ಅವರು ಕೆಲಸ ಮಾಡಿ ಟಯರ್ಡಾಗಿ ಬಂದಿದ್ದರು, ಅವ್ರಿಗೂ ಒಂದು ರೌಂಡ್ ಆಗುತ್ತೆ ಅಂತ ಹೇಳಿ ಅವ್ರನ್ನೂ ಕೂಡ ಸಿಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಕೆಲಸ ಮಾಡೋರೆಲ್ಲ 99% ಲಿಂಗಾಯತರು ಹುಡುಗರು ಆಯಿತಾ. ಅವ್ರು ನಾನ್ ವೆಜ್ ತಿನ್ನಲ್ಲ ಅಂತ ಈಗ ನಾವು ನಾನ್ ವೆಜ್ನ ಕಂಪ್ಲೀಟಾಗಿ ಮನೇಲಿ ಮಾಡೇ ಇಲ್ಲ. ಸುಮಾರು ತಿಂಗಳುಗಳೇ ಆಯಿತು. ಸುಮಾರು ಜನ ನಾವು ಲಿಂಗಾಯತರಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದೀವ ಅಂತ ಡೌಟ್ ಆಗಿಬಿಟ್ಟಿದೆ. ನಾವು ಗೌಡಾಸ್ ಅಂತ ನಮಗೆ ಮರ್ತೋಗಿದೆ. ಇದು ಒಂದು ಫ್ಲವರು ಯೂನಿವರ್ಸಿಟಿ ರೋಡಲ್ಲಿ ಸೂಪರಾಗಿ ಬಿಟ್ಟಿರುತ್ತೆ, ಈ ಸೀಸನಲ್ಲಿ ಮಾತ್ರ ಬಿಟ್ಟಿರುತ್ತೆ. ಸೊ ಈಗ ಗಾಂಧಿ ಸ್ಕ್ವೇರ್ ಹತ್ರ ಬಂದ್ವಿ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿರ್ತೀರಾ, ನಿಮ್ಮ ಮಕ್ಕಳ ಬಟ್ಟೆ ಎಲ್ಲಿ ಶಾಪ್ ಮಾಡ್ತೀರಾ, ಡೀಟೇಲಾಗಿ ನಮಗೆ ವಿಡಿಯೋ ತೋರಿಸಿ ಅಂತ. ನನಗೊಂದು ಖುಷಿ ಆಯಿತು, ನನ್ನ ಸಬ್ಸ್ಕ್ರೈಬರ್ 2-3 ಜನ ಸಿಕ್ಕಿ ನನ್ನ ಗುರುತಿಡ್ದು ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಶ್ರುತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಒಬ್ಬರ ಹೆಸ್ರು ಮಾತ್ರ ಆ ಕ್ರೌಡಲ್ಲಿ ಕೇಳೋಕ್ಕಾಯಿತು. ಗಾಂಧಿ ಸ್ಕ್ವೇರಿಂದ ಲೆಫ್ಟ್ ತೊಗೊಂಡ್ರೆ ಕಾರ್ ಪಾರ್ಕಿಂಗ್ ರೋಡ್ ಹೋಗುತ್ತೆ. ಸೊ ಇಲ್ಲಿ ಸ್ಟ್ರೇಟ್ ತೊಗೋಬೇಕು. ಇಲ್ಲಿ ಒಂದು ಟ್ಯಾಕಿಸ್ ಇತ್ತು, ಆ ಟ್ಯಾಕಿಸ್ನ ಇವಾಗ ಹೊಡೆದಾಕಿದ್ದಾರೆ. ಅಲ್ಲಿಂದ ಸ್ಟ್ರೇಟ್ ಹೋಗಬೇಕು. ನೋಡ್ಕೊಳ್ಳಿ, ವಿಡಿಯೋ ಸಮೇತ ತೋರಿಸಿದ್ದೀನಿ. ಏನು ಜನ ಗಾಯ್ಸ್. ನಾನು ಅಂದ್ಕೊಂಡೆ ಭಾನುವಾರ ಯಾವ ಅಂಗಡಿ ತೆಗ್ದಿರಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ. ಬಟ್ ಶುದ್ಧ ಸುಳ್ಳು. ಭಾನುವಾರ ಕಾಲಕ್ಕೆ ಜಾಗ ಇಲ್ಲ, ನಮಗೆ ನಡ್ಕೊಂಡೋಗೋಕ್ಕೆ ಜಾಗ ಇಲ್ಲ. ನೀವೇ ನೋಡಿ, 2-3 ಜನ ರೆಕಗ್ನೈಸ್ ಮಾಡಿ ನನ್ನ ಗುರ್ತಿಡ್ದು ಮಾತಾಡ್ಸಿದ್ರು. ನಾನಂತೂ ಫೋನ್ ಹಿಡ್ಕೊಂಡು ಹೋಗ್ತಾ ಇದ್ದಿಲ್ಲಮ್ಮ, ನೆಲ ನೋಡ್ಕೊಂಡು ಹೋಗಮ್ಮ ಅಂತ ನನಗೆ ಯಾರೋ ಆಟೋದನ್ನು ಆವಾಜ್ ಆಗ್ತಾಯಿದ್ದಾನೆ. ಸೊ ಬೈಸ್ಕೊಂಡು ಸುಮ್ಮನೆ ಬಂದೆ. ಇದೇ ಮಯೂರಂ ಟೆಕ್ಸ್ಟೈಲ್ಸ್ ಅಂಗಡಿ,
ಹೋಲ್ಸೇಲಲ್ಲಿ ಸಿಗುತ್ತೆ. ಗಂಡು ಮಕ್ಳಿಗೂ ಸಿಗುತ್ತೆ, ಹೆಣ್ಮಕ್ಳಿಗೂ ಸಿಗುತ್ತೆ, ಈವನ್ ನಮ್ಮಂಥ ಲೇಡೀಸ್ಗಳಿಗೂ ಗೌನ್ ಈ ಥರದ್ದೆಲ್ಲ ಸಿಗುತ್ತೆ. ದಯವಿಟ್ಟು ಯಾರಾದರೂ ಹೋಗಬೇಕು ಅನಿಸಿದ್ರೆ ಮಯೂರಮ್ ಟೆಕ್ಸ್ಟೈಲ್ಸ್ಗೆ ಹೋಗಿ ಇಲ್ಲಿ ಬಂದು ತೊಗೊಳ್ಳೋಣ ಅಂತ ಸಿಕ್ಕಿದ್ರು, ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಶ್ರುತಿ ಗುರ್ತಿಡಿದು ಮಾತಾಡ್ಸಿದ್ದಕ್ಕೆ. ಬಟ್ಟೆ ತೊಗೊಳ್ಳೋ ಬರದಲ್ಲಿ ಇನ್ನು ಸರಿಗೆ ಯಾರ ಹತ್ರನೂ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ. ಅವ್ರು ನನ್ನನ್ನು ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ, ಬಟ್ ನನಗಷ್ಟು ಅವ್ರನ್ನ ಮಾತಾಡ್ಸೋಕ್ಕೆ ಟೈಮ್ ಆಗಲಿಲ್ಲ. ಯಾಕಂದರೆ ಸತೀಶ್ ಯಾವಾಗಲೂ ಅರ್ಜೆಂಟ್ ನಿಮಗೆ ಗೊತ್ತು. ನಾನು ಅವಳಿಗೆ ಕ್ರಾಪ್ ಟಾಪ್ ಥರ ತಗೋ ಚಾರುಗೆ ಹೇಳ್ಬೇಕಲ್ವ, ಚೆನ್ನಾಗಿರತ್ತೆ ಅಂದ. ಮಮ್ಮಿ ನಂಗೆ ಚುಚ್ಚುತ್ತೆ, ಇರಿಟೇಷನ್ ಆಗುತ್ತೆ, ದೊಡ್ಡದೆಲ್ಲ ಬೇಡ, ಪ್ಯಾಂಟ್ ಕೊಡಿಸೋ, ಟಿ ಶರ್ಟ್ ಕೊಡಿಸೋ ಅಂತ ಇಟ್ಕೊಂಡಿಲ್ಲ. ಕೊನೆಗೆ ರೇಗಿ ಒಂದು ಶರಾರ ತೊಗೊಳ್ಳೋಣ ಅಂತ ಒಂದು ಗೌನ್ ಕೊಟ್ಟರು, ಯೆಲ್ಲೋ ಕಲರ್. ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಅದು, ಯಾಕಂದ್ರೆ ಆ ಥರದ್ದೆಲ್ಲ ರ್ಯಾಶ್ ಕಲರ್ ಅವಳು ಹಾಕೋದು ಇಲ್ಲ. ಅವಳೊಂಥರ ಟಾಮ್ ಬಾಯಿಶ್ ಥರ ಗೈಸ್, ಹುಡುಗರು ಥರ ಅಂದರೆ ಹುಡುಗಿ ಥರ ಮ್ಯಾನರಿಸಮ್ ಇಲ್ಲ ಅವಳಿಗೆ. ಹುಡುಗ ಥರ ರೌಡಿ ಥರ ಆಡೋದು ಆ ಥರದ್ದೆಲ್ಲ ಮಾಡ್ತಿರ್ತಾಳೆ. ಅದಕ್ಕೆ ಪ್ಯಾಂಟ್ ಕೊಡಿಸು ಮಮ್ಮಿ ಅಂತೆಲ್ಲ ಹೇಳ್ತಾಯಿದ್ಲು. ಸೊ ಫೈನಲಿ ಈ ಪಿಂಕ್ ಒಂದು ಶರಾರ ಸೆಲೆಕ್ಟ್ ಮಾಡಿದೆ. ಡ್ರೆಸ್ ಹೇಗಿದೆ ಕಮೆಂಟಲ್ಲಿ ಹೇಳಿ. ಹಬ್ಬದ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಸೈಜ್ ಆಗುತ್ತಾ ಅಂತೆಲ್ಲ ನೋಡ್ತಾ ಇದ್ದೆ. ಅವಳು ಮಮ್ಮಿ ದೊಡ್ಡದು ಬೇಡ ಮಮ್ಮಿ, ಕಾಲಿಗೆ ಸಿಗುತ್ತೆ, ಚಿಕ್ಕದೇ ಕೊಡಿಸು ಮಮ್ಮಿ ಅಂತೆಲ್ಲ ಹೇಳ್ತಾಯಿದ್ಲು. ಸೊ ಇದೊಂಥರ ಯೂನಿಕ್ ಆಗಿತ್ತು. ಕೋಟ್ ಎಲ್ಲ ಬರುತ್ತೆ, ಆ ಥರದ್ದೆಲ್ಲ ಇತ್ತು. ಸೊ ಆಯಿತು ಅಂತ ನೋಡಿ ತೊಗೊಂಡೆ. ನಂಗೆ ಇಷ್ಟ ಆಯಿತು. ಸೊ ನಿಮ್ಗೆ ಇಷ್ಟ ಆಯಿತಾ? ಕಲರ್ ಚೆನ್ನಾಗಿದೆಯಾ, ಡಿಸೈನ್ ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ. ಸೊ ಯೂನಿಕ್ ತೊಗೊಂಡು ಚಾರುಗೆ ತೊಗೊಂಡಾದ್ಮೇಲೆ ವಿಕ್ಕಿಗೂ ಕೂಡ ತೊಗೋಬೇಕು. ಅದೇ ಶಾಪಲ್ಲಿ ಕೂಡ ಸಿಗುತ್ತೆ. ನಾನಂತೂ ಒಂದು 10 ಬಟ್ಟೆ ಒದರಿಸೋದು, ತೆಗ್ಸಾಕ್ಸೋದು ಅದೆಲ್ಲ ನೋಡಿದ್ರೆ ಒಂದೋ ಎರಡೋ ನೋಡ್ತೀನಿ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀನಿ. ಎಲ್ಲೋ ಒಂದು ನೋಡಿದೆ, ಪಿಂಕ್ ಒಂದು ನೋಡಿದೆ, ಅದರಲ್ಲಿ ಪಿಂಕ್ ಸೆಲೆಕ್ಟ್ ಮಾಡಿದೆ. ಈಗ ನನ್ನ ಮಗನ ಸೆಕ್ಷನ್ ಒಳಗಡೆನೇ ನನ್ನ ಮಗನಿಗೆ ತೊಗೊಳ್ಳೋಣ ಅಂತ ಬಂದೆ. ಸೊ ಸುಮಾರು ಬಂದಿದ್ದಾವೆ ಗೈಸ್ ಬಟ್ಟೆಗಳು. ಸೊ ಅವರು ಒಂದು ನನಗೆ ಹೋಗಿದ ತಕ್ಷಣ ಕರೆಕ್ಟಾಗಿ ಸೈಜ್ ಹೇಳ್ಬಿಟ್ರೆ, ಅವ್ರು ನನಗೆ ಯಾವ ಥರ ಬಟ್ಟೆ ಬೇಕು, ಕಂಫರ್ಟ್ ಆಗಿರೋದು ಒಂದೇ ಕೊಟ್ಬಿಟ್ರು. ಅವ್ರು ನಂಗೆ ಫಟ್ ಅಂತ ಅದು ಇಷ್ಟ ಆಗಿಬಿಡ್ತು. ಸೊ ಗ್ರೇ ಕಲರ್, ಅವ್ನು ವೈಟ್ ಪ್ಯಾಂಟ್ ಹುಡುಕ್ತಾ ಇದ್ದ. ದಯವಿಟ್ಟು ವೈಟ್ ಬೇಡಪ್ಪ, ಇನ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ತಗೋ, ನಿಂಗೆ ವೈಟ್ ಗಲೀಜು ಮಾಡ್ಕೊತೀಯಾ, ಆಮೇಲೆ ಅದನ್ನೆಲ್ಲ ಉಜ್ಜಿ ತಿಕ್ಕಿ ಮಾಡಿದ್ರೆ ಅದು ಹಾಳಾಗುತ್ತೆ, ಮೇಂಟೈನಿಂಗ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಅದಕ್ಕೊಂದು ಮ್ಯಾಚಿಂಗ್ ಒಂದು ಗ್ರೇ ಮಿಕ್ಸಲ್ಲಿರೋ ಒಂದು ಸಿಲ್ವರ್ ಮಿಕ್ಸಲ್ಲಿರೋ ಶರ್ಟ್ ಕೊಡಿಗೆ ಅಂತ ಹೇಳಿದೆ. ಅವನು ಹಪ್ಪರ್ ಬೇಕು, ಅದು ಬೇಕು, ಇದು ಬೇಕು ಅಂತ ಇದ್ದ. ಅದಕ್ಕೆ ದಯವಿಟ್ಟು ಅದೆಲ್ಲ ನಿಮ್ಮ ಅಪ್ಪನ ಹತ್ರ ತೆಗೆಸ್ಕೊ ನೀನು, ಇವಾಗ ನಾನು ತೆಕ್ಕೊಟ್ಟಿದ್ದು ನೀನು ತೆಗೆಸ್ಕೋಬೇಕು ಅಂತೇಳಿ ವೈಟ್ ಕಲರ್ ಒಂದು ಅದಕ್ಕೊಂದು ಮ್ಯಾಚ್ ಆಗಂಗೆ ಒಂದು ಕಾಟನ್ ಶರ್ಟ್ನ ಫುಲ್ ಹಾಮ್ ಇರೋದು. ಅವ್ರಿಗೆ ಗೊತ್ತು, ಯಾಕಂದರೆ ರೆಗ್ಯುಲರಾಗಿ ನಾನು ಇವ್ರ ಹತ್ರನೇ ತೊಗೊಳ್ಳೋದು. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಯಾವುದೇ ರೀತಿ ನನಗಂತ ಅವ್ರು ಯಾವುದೂ ಡಿಸ್ಕೌಂಟ್ ಆ ಥರದ್ದೆಲ್ಲ ಏನೂ ಕೊಡೋದಿಲ್ಲ. ಬಟ್ ಅಂದರೆ ಕರೆಕ್ಟಾಗಿ ಕೊಡ್ತಾರಲ್ಲ, ಹೋಗಿದ ತಕ್ಷಣ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೊಡ್ತಾರಲ್ಲ, ಅದೇ. ಅವನು ಫುಲ್ ವೈಟ್ ಕೊಡಿ ಅಂತ ಕೇಳ್ತಾ ಇದ್ದ. ಅದಕ್ಕೆ ವೈಟ್ ಅಂತೂ ಬೇಡಪ್ಪ, ಎಲ್ಲ ಗಲೀಜಾಗುತ್ತೆ. ಯಾಕಂದರೆ ಈಗ ಸಂಕ್ರಾಂತಿ ಹಬ್ಬ ಅಪ್ಪಿತಪ್ಪಿ ಊರಿಗೆ ಹೋದರೆ ಅಲ್ಲಿ ದನ ಕಿಸಾಯಿಸೋದು, ಹಸು ಕಿಚಾಯಿಸೋದು ಅದೆಲ್ಲ ಮಾಡಿಬಿಟ್ರೆ ಗಲೀಜಾಗಿಬಿಡುತ್ತೆ ಅಂತ ಹೇಳಿ ಸೊ ಫೈನಲಿ ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ಸ್ಯಾರಿ ತೊಗೊಳ್ಳೋಣ ಅಂತ ಮನ್ನಾರ್ಸ್ಗೆ ಬಂದೆ ಗಾಯ್ಸ್. ಕಾಲು ಹಾಕೋಕ್ಕೆ ಎಡೆ ಇಲ್ಲ ಅಂತಲೇ ಹೇಳ್ಬೋದು. ವರ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಈ ಸಲ ಸಿಂಪಲ್ಲಾಗಿ. ಅಲ್ಲೂ ಕೂಡ ಒಬ್ಬರು ಸಬ್ಸ್ಕ್ರೈಬರ್ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಆ್ಯಕ್ಚುಲಿ ಅಲ್ಲಿ, ಮೇಡಮ್ ಫೋನ್ ಕಟ್ ಮಾಡಿ ಅಂತ ಹೇಳ್ತಾನೆ ಇದ್ದರು. ಅದಕ್ಕೆ ನಾನು ಇಲ್ಲ ವೀಡಿಯೋ ಕಾಲ್ ಅಂತ ಹೇಳಿದೆ. ಹಾಗಾಗಿ ನೋಡಿ ಕ್ಯಾಟ್ಲಾಗ್ ಸ್ಯಾರಿ ನೋಡ್ತಾ ಇದ್ದೆ ಈ ಸಲ. ಯಾವಾಗಲೂ ಒಂಥರ ಡೋಲಾ 6 ಆ ಥರ ಸಿಲ್ಕ್ ಸ್ಯಾರಿ ನೋಡ್ತಾ ಇದ್ದೆ. ಈ ಸಲ ಕ್ಯಾಟ್ಲಾಗ್ ಸ್ಯಾರಿ ತೊಗೊಳ್ಳೋಣ ಅಂತ ಹೊಸ ಆಗಿದೆ ಎಲ್ಲ ಬಂದಿದೆಯಲ್ಲ. ಕರ್ನಾಟಕ ಸಿಲ್ಕ್ಸ್ಗೆ ಹೋಗಬೇಕಾಗಿತ್ತು. ಸೊ ಇಲ್ಲೇ ಒಟ್ಟಿಗೆ ಬಂದಿದ್ದೀವಲ್ವ, ಇದೇ ರೋಡಲ್ಲಿ ಮನ್ನಾರ್ಸ್ ಇರೋದು. ಹಾಗಾಗಿ ಇಲ್ಲೇ ತಗೋ, ಇನ್ನೊಂದ್ಸಲಿ ಕರ್ನಾಟಕದಲ್ಲಿ ತೊಗೊಳ್ಳುವೆ ಅಂದರು ಸತೀಶ್. ಸೊ 2 ಕೆಲಸ 2 in 1 ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಎಲ್ಲ ಚೆಕ್ ಮಾಡಿ ಹೊಸ ಪ್ಯಾಟ್ರನ್ ಯಾವುದು ಬಂದಿದೆ ನೋಡಿ ಮಾಡಿ. ಎಲ್ಲ ಕಲರ್ಸು ಇದೆ. ಇದು ಟಿಶ್ಯೂ ಸ್ಯಾರಿ. ನನ್ನ ಹತ್ರ ಇಲ್ಲದೇ ಇರೋ ಕಲರ್ಸ್ ಯಾವುದಾದ್ರೂ ತೊಗೊಳ್ಳೋಣ ಅಂತ. ಬಟ್ ನನಗಿದು ಇಷ್ಟ ಆಯಿತು. ಇದೊಂದು ಲ್ಯಾವೆಂಡರ್ ಒಂದು. ಬಟ್ ನನಗೆ ಎಲ್ಲ ಕಲರ್ಸು ನನ್ನ ಹತ್ರ ಇದೆ ಗೈಸ್, ನಿಜ ಸುಳ್ಳು ಹೇಳ್ತಾ ಇದ್ದೀನಿ ಅಂತಲ್ಲ. ಇದೊಂದು ಯುನೀಕ್ ಆಗಿತ್ತು. ಬಟ್ ಅದೇ ಸೇಮ್ ಬ್ಲೌಸ್ ನನ್ನ ಹತ್ರ ಆಲ್ರೆಡಿ ಒಂದಿದೆ, ಮರೂನು, ಒಂಥರ ನೇರ್ಲೆ ಹ್ಯಾಂಡ್ ಕಲರ್, ಡಬಲ್ ಶೇಡೆಡು. ಅದೊಂದು ಈರುಳ್ಳಿ ಸಿಪ್ಪೆ ಕಲರ್, ಅದೊಂದು ಟ್ರೈ ಮಾಡೋಣ ಅಂತ. ಅವರು ನನ್ನ ಹತ್ರ ತೋರ್ಸೋಕ್ಕೆ ರೆಡಿ ಇಲ್ಲ ಈ ಅಮ್ಮ. ಯಾರ ಹತ್ರನೋ ಜಗಳ ಮಾಡ್ಕೊಂಡು ಏನೋ ಕಾನ್ವರ್ಸೇಷನ್ ಮಾಡಿಕೊಂಡು. ನಾನು ಹಾಗೂ ಹೇಳಿದೆ, ಫಸ್ಟು ಬಂದಿರೋ ಕಸ್ಟಮರ್ನ ನೀಟಾಗಿ ಮಾತಾಡಿಸಿ ಅವ್ರಿಗೆ ಒಂದು ಏನು ಬೇಕೋ ಸ್ಯಾಟಿಸ್ಫೈ ಆಗೋ ಥರ ತೋರಿಸಿ, ಆಮೇಲೆ ನಿಮ್ದು ಏನಿದ್ರು ಕಾನ್ವರ್ಸೇಷನ್ ಮಾತಾಡಿ ಅಂತ ಕೂಡ ಒಂದು ಗದ್ರದ ಮೇಲೆ ಆ ಅಮ್ಮ ಒಂಥರ ಬೇಕಾಬಿಟ್ಟು, ಅಯ್ಯೋ ಬಂದರೆ ಅಲ್ಲಿರೋದು ನೋಡಿ, ಅಲ್ಲಿ ಹಾಕಿದ್ದೀವಿ ನೋಡಿ, ಅಷ್ಟೇ ಇರೋದು ಅನ್ನೋ ಥರ ತೋರಿಸ್ತಾಯಿತ್ತು. ನನಗಂತೂ ತೀರಾ ಬೇಜಾರಾಗೋಯ್ತು. ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋಣ, ಯಾಕೆ ನಾವು ದುಡ್ಡು ಕೊಡಲ್ವಾ ಅಂತ ಅನ್ನಿಸ್ತು. ಆಮೇಲೆ
ಬಂದಿದ್ದೀವಲ್ಲ ಮತ್ತೆ ಹೋಗೋಣ ಅಂದರೆ ಸತೀಶ ಇದು ಮಾಡ್ತಾರೆ ಅಂತೇಳಿ ಫೈನಲಿ 2 ಸ್ಯಾರಿ ತೊಗೊಂಡೆ. ಒಂದು ಅಂತ ಬಂದು 2 ಸ್ಯಾರಿ ತೊಗೊಂಡೆ. ಇದು ಫುಲ್ ಗೋಲ್ಡನ್ ಕಲರು, ಅದೊಂದು ಮತ್ತು ಫಸ್ಟ್ ಒಂದು ನೋಡಿದ್ನಲ್ಲ ಮೇಡಮ್ ಫೋಲ್ಡ್ ಮಾಡ್ತಾ ಇದ್ದಾರಲ್ಲ ಅದು ಒಂದು 2 ಸ್ಯಾರಿ ತೊಗೊಂಡೆ. 2 ಸ್ಯಾರಿಲಿ ಯಾವ್ದು ಚೆನ್ನಾಗಿದೆ ಕಮೆಂಟಲ್ಲಿ ಹೇಳಿ. ಸೊ ಫೈನಲಿ ಎಲ್ಲ ಬಿಲ್ ಹಾಕಿಸ್ಕೊಂಡು ಇವಾಗ ಬಿಲ್ ಅಲ್ಲೇ ಪೇ ಮಾಡಿ ಸ್ಯಾರಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ನನ್ನ ಮಗ ಮತ್ತು ನನ್ನ ಮನೆಯವರು ಇಬ್ಬರು ಕೂಡ ಅವರೇನೋ ಶಾಪಿಂಗ್ ಮಾಡೋಕ್ಕೆ ಚಪ್ಪಲ್ ಬೇಕಿತ್ತಂತೆ ನನ್ನ ಮಗನಿಗೆ. ಆಮೇಲೆ ಡೈಲಿ ವೇರ್ ಟಿ ಶರ್ಟ್ಸು ಮತ್ತು ಪ್ಯಾಂಟ್ಸ್ ಬೇಕಿತ್ತಂತೆ. ಅದನ್ನೆಲ್ಲ ತರಕ್ಕೆ ಅವರಿಬ್ಬರು ಹೋಗಿದ್ರು. ನಾನು ನನ್ನ ಮಗಳು ಸ್ಯಾರಿ ತರೋಕ್ಕೆ ಅಂತ ಬಂದಿದ್ವಿ. ಅದಕ್ಕೆ ನನ್ನ ಮಗಳು ಹೇಳ್ತಾಯಿದ್ಲು, ಮಮ್ಮಿ ನನಗೊಂದು ಜೊತೆ ಸ್ಲಿಪ್ಪರ್ ಕೊಡಿಸು ಅಂತ. ಅದಕ್ಕೆ ಅವ್ರ ಪಪ್ಪಂಗೆ ಕಾಲ್ ಮಾಡ್ಕೊಂಡು ಕೇಳ್ಕೊಪ್ಪ ಅಂತ ಹೇಳಿದೆ. ಅವ್ರ ಪಪ್ಪ ನಾಳೆ ಕೊಡಿಸ್ತೀನಿ ಚಾರು, ಇವತ್ತೇನು ಬೇಡ ಬಾ ಅಂತ ಅಂದರು. ಸೊ ಸಂಡೇ ಹೆವಿ ಟ್ರಾಫಿಕ್. ಮೈಸೂರು ಅರಮನೆಗೆ ಫುಲ್ ಲೈಟಿಂಗ್ಸ್ ಬೇರೆ ಹಾಕಿದ್ರು. ನೋಡ್ಲಿಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ಸಖತ್ ಅಂದರೆ ಸಖತ್ತಾಗಿತ್ತು. ಎಲ್ಲ ಮುಗಿಸ್ಕೊಂಡು ಈಗ ಸರಸ್ವತಿಪುರಮಲ್ಲಿ ಇರೋ ದೊನೆ ಬಿರಿಯಾನಿ ಸೆಂಟರ್ಗೆ ಬಂದ್ವಿ. ಸುಮಾರು ದಿನ ಆಗಿತ್ತು ನಾನ್ ವೆಜ್ ಹೋಟೆಲಲ್ಲಿ ಕುತ್ಕೊಂಡು ಊಟ ಮಾಡಿ. ಸೊ ನೋಡಿ ಅವಳ ಮುಖ ಇನ್ನೂ ಮೂತಿಸ್ಕೊಂಡೇ ಇದ್ದಾಳೆ. ಕಾರಣ ಅವಳಿಗೆ ಏನೇನೋ ಬೇಕಿತ್ತಂತೆ, ಚಪ್ಪಲ್ಲು ಶೂಸು. ಅವ್ರ ಪಪ್ಪ ನಾಳೆ ಕೊಡಿಸ್ತೀನಿ ಅಂದ್ರಲ್ಲ, ಅದಕ್ಕೋಸ್ಕರ ಅವ್ರ ಪಪ್ಪ ಪಕ್ಕನೇ ಕೂರಿಸ್ಕೊಂಡು ಅವಳಿಗೆ ನೈಸ್ ಮಾಡಿ ಮುದ್ದು ಮಾಡಿ ಬೆಣ್ಣೆ ಹಚ್ತಿದ್ದಾರೆ. ನಾವು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ ತಕ್ಷಣ ಅವಳ ರಿಯಾಕ್ಷನ್ ನೋಡಿ. ಸೊ ಚಿಕನ್ ಲಾಲಿಪಾಪ್ ತೊಗೊಂಡ್ವಿ, ಆಮೇಲೆ ಬೋನ್ಲೆಸ್ ಚಿಕನ್ ತೊಗೊಂಡ್ವಿ, ನನ್ನ ಫೇವ್ರೆಟ್ ಚಿಲ್ಲಿ ಚಿಕನ್ ತೊಗೊಂಡ್ವಿ. ರೋಟಿ ಸತೀಶ್, ನಾನು ಬಟರ್ ನಾನ್ ಕುಲ್ಚಾ ತೊಗೊಂಡೆ. ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿಕೊಂಡು ಒಂದು ಗುಡ್ ಟೈಮ್ ಅದಕ್ಕೆ ಚಿಕನ್ ಕಡಾಯಿ ತೊಗೊಂಡಿದ್ವಿ. ಹೈದ್ರಾಬಾದಿ ಚಿಕನ್ ಕಡಾಯಿ ತೊಗೊಂಡಿದ್ವಿ ರೋಟಿಗೆ. ನಮ್ಮ ಜೊತೆ ಬಂದಿದ್ರು ಹುಡುಗರು, ಅವರೆಲ್ಲೋದ್ರು ಅಂತ ಅನ್ನಿಸ್ಬೋದು ನಿಮಗೆ. ಅವರು ನಾನ್ ವೆಜ್ ತಿನ್ನೋದಿಲ್ಲ, ಪ್ಯೂರ್ ವೆಜ್ಜು. ಈ ಹೋಟೆಲಲ್ಲಿ ಅವ್ರಿಗೆ ವೆಜ್ ಅವೈಲಬಲ್ ಇಲ್ಲ, ಹಾಗಾಗಿ ಅವ್ರಿಗೆ ದುಡ್ಡು ಕೊಟ್ಟು ವೆಜ್ ಊಟ ಮಾಡೋಕ್ಕೆ ಕಳಿಸಿದ್ವಿ. ಚಿಲ್ಲಿ ಚಿಕನ್ ಅಂತೂ ಸೂಪರಾಗಿತ್ತು. ಜೊತೆಗೆ ಲೆಮನ್ ಸೋಡಾ ತೊಗೊಂಡಿದ್ದೆ ನಾನು. ಸ್ವೀಟ್ ಆ್ಯಂಡ್ ಸಾಲ್ಟು. ಬಿರಿಯಾನಿ ಅಂತೂ ಆಸಮ್. ಈ ಹೋಟೆಲ್ ಬಿರಿಯಾನಿ ನನಗೆ ಆಲ್ ಟೈಮ್ ಫೇವ್ರೇಟು. ಸೊ ಎಲ್ಲ ತೊಗೊಂಡಿದ್ದೆಲ್ಲ ನೀಟಾಗಿ ಖಾಲಿ ಮಾಡಬೇಕು, ವೇಸ್ಟ್ ಅಂತೂ ಮಾಡಬಾರ್ದು. ಲಿಮಿಟಾಗೆ ತೊಗೊಂಡು ಎಲ್ಲನೂ ಖಾಲಿ ಮಾಡಬೇಕು ಅನ್ನೋ ಒಂದು ಗುಡ್ ಇಂಟೆನ್ಷನ್ ನಂದಷ್ಟೇ. ಸೊ ಅವರಿಗೆ ವೆಜ್ ಊಟ ಎಲ್ಲ ಮಾಡ್ಕೊಂಬನ್ನಿ ಅಂತ ದುಡ್ಡು ಕೊಟ್ಟಿದ್ವಿ. ಅವ್ರ ಊಟ ಎಲ್ಲ ಆಯಿತು ಅಂತ ಕಾಲ್ ಮಾಡ್ತಾಯಿದ್ರು ನಮಗೆ. ಸರಿಪ್ಪ ಇರಿ ಅಲ್ಲೇ ಕೆಳಗಡೆ ವೆಯ್ಟ್ ಮಾಡಿ, ಕಾರ್ ಹತ್ರ ಬರ್ತೀವಿ ಅಂತ ಹೇಳಿ ಅವ್ರಿಗೆ ನಾವು ಹೇಳಿದ್ವಿ ತಿಂತೀರಾ ನಾನ್ ವೆಜ್ ಅಂತ. ಅವರು ಎಲ್ಲ ಲಿಂಗಾಯ್ಸ್ ಅಲ್ವಾ, ಸೊ ಸ್ವಲ್ಪ ಜನ ನಮ್ಮ ಕೆಲಸ ಮಾಡೋ ಹುಡುಗರು ಸ್ವಲ್ಪ ಜನ ನಾನ್ ವೆಜ್ ತಿಂತಾರೆ ಲಿಂಗಾಯ್ಸ್ ಆದರೂ. ಬಟ್ ಈಗ ನಾವೆಲ್ಲ ಮನೇಲಿ ಮಾಡಿಲ್ವಲ್ಲ, ಹಾಗಾಗಿ ಬಂದಿದ್ದಂಥದ್ದು. ಸೊ ಅವಳ ಮೂಡ್ ಕೂಡ ಸರಿ ಹೋಯಿತು. ಹೀಗೆ ಎಲ್ಲ ತೊಗೊಂಡಿದ್ದೆಲ್ಲ ಖಾಲಿ ಮಾಡಿ ಊಟ ಮಾತ್ರ ಸೂಪರಾಗಿತ್ತು. ಸರಸ್ವತಿಪುರಮಲ್ಲಿರೋ ದೊನೆ ಬಿರಿಯಾನಿ ಸೆಂಟರ್ ಯಾರಿಗೆ ತಾನೇ ಗೊತ್ತಿರಲ್ಲ. ಫ್ಯಾಮಿಲಿ ರೆಸ್ಟೋರೆಂಟ್, ಹೆಲ್ತಿಯಾಗಿರುತ್ತೆ, ಹೈಜೀನ್ ಆಗಿರುತ್ತೆ. ತುಂಬ ತಿಂದ ತಕ್ಷಣ ಒಂಥರ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಈ ಥರ ಯಾವತ್ತೂ ಆಗಿಲ್ಲ ನಮಗೆ. ನಾವು ಬಂದರೆ ನಾನ್ ವೆಜ್ ತಿನ್ನೋಕ್ಕೆ ಈ ಹೋಟ್ಲಿಗೆ ಬರೋದು. ಸೊ ಇದಾಗಿತ್ತು ಕಂಪ್ಲೀಟ್ ಸ್ಯಾಟರ್ಡೇ ಸಂಡೇ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು, ಬಾಯ್.